ಜಂ ಜನನಿ ಜನಕವು ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃದಯ ಪದ್ಯದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಗ್ರಂಥಕರ್ತರಾದ ಪೂಜ್ಯ ಶಿವದಾಸನ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳನ್ನು ಹೇಳುತ್ತಾ, ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾ ಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವಚ್ಚಿಂತನ ಸಾಧನಾ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಜಗದ್ಗುರು ಶ್ರೀ ಸಿದ್ಧಾರೂಢ ಚರಿತಾಮೃತ. ಶಿವದಾಸ್ ಅಂತಕ್ಕಂಥ ಮಹಾ ಶಿವಶರಣ ಸಿದ್ಧಾರೂಢ ಈ ಚರಿತ್ರೆಯನ್ನು ನಿರ್ಮಾಣ ಮಾಡಿ ಅದರೊಳಗೆ 56 ಅಧ್ಯಾಯಗಳ ವಿಭಾಗ ಮಾಡಿದ್ದಾನೆ. ಆ 56 ಅಧ್ಯಾಯದ ಮಧ್ಯದಲ್ಲಿ ಇವತ್ತು ಎಷ್ಟನೇ ಅಧ್ಯಾಯ? 35. 35ನೇ ಅಧ್ಯಾಯವನ್ನು ಆರಂಭ ಮಾಡೋಕ್ಕಿಂತಲೂ ಪೂರ್ವದಲ್ಲಿ ಗ್ರಂಥದ ಮಹಿಮೆಯನ್ನು ಚಿಂತನೆ ಮಾಡೋಣ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಆರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕಿ ಜೈ. 12ನೇ ಶತಮಾನಕ್ಕಿಂತಲೂ ಪೂರ್ವದಲ್ಲಿ ದೇವರ ದಾಸಿಮಾರರು ಅಂತ ಆಗಿ ಹೋಗಿದ್ದಾರೆ. ವಚನಶಾಸ್ತ್ರದ ದುಷ್ಟಾರರು ಅಂತ ಕರೀತಾರೆ ಅವರಿಗೆ. ವಚನಶಾಸ್ತ್ರ ಮೊಟ್ಟ ಮೊದಲು ಕಂಡು ಹಿಡಿರ್ತಕ್ಕಂಥ ಆ ಮಹಾನುಭಾವ ಯಾರಾದ್ರಿದ್ರೆ ದೇವರ ದಾಸ್ಯಮಾರ್ಯ. ದೇವರ ದಾಸ್ಯಮಾರರು ಒಂದು ಸುಂದರವಾದ ವಚನವನ್ನು ಚಿಂತನೆ ಮಾಡ್ತಾ ಇದ್ದೆ. ಕರಿಯ ನಿತ್ತಡೆವಲ್ಲೇ ಸಿರಿಯ ನಿತ್ತಡೆವಲ್ಲೇ
ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ ನಿಮ್ಮ ಶರಣರ ಸೂಳು ನುಡಿ ಒಂದರಘಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಮಹಾತ್ಮರ ಸತ್ಪುರುಷರ ಶರಣರ ಒಂದೇ ಒಂದು ಮಾತಿನ ಕಿಮ್ಮತ್ತು ಅಲ್ಲಿ. ನಮ್ಮ ಮಾತಿನಲ್ಲ, ನಮ್ಮ ಮಾತಿಗೇನು ಕಿಮ್ಮತ್ತು ಇರೋಂಗಿಲ್ಲ ಬಿಡ್ರಿ. ಮುಂಜಾನೆ ಒಂಥರ ಇರ್ತಾವೆ, ಸಾಯಂಕಾಲ ಒಂಥರ ಇರ್ತಾವೆ ನಮ್ಮ ಮಾತುಗಳು. ಶರಣರ ಸತ್ಪುರುಷರ ಒಂದೇ ಒಂದು ಮಾತಿಗೆ ಕಿಮ್ಮತ್ತೆಷ್ಟು. ಅವ ಒಂದು ಪರಡಿಯೊಳಗೆ ಶರಣರ ಮಾತು ಒಂದನ್ನಿಟ್ಟಿದ್ದಾನೆ, ಅರಗಳಿಗೆ ಇತ್ತಡೆ. ಒಂದು ಪರಡಿಯೊಳಗೆ ಶರಣರ ಮಾತನ್ನು ಒಂದಿಟ್ಟಿದ್ದಾನೆ, ಮತ್ತೊಂದು ಪರಡಿಯೊಳಗೆ ಕರಿ ಆನೆಯನ್ನಿಟ್ಟಿದ್ದಾನೆ. ಆ ಮಾತಿಗೆ ಆನೆ ಸರಿ ಬರಲಿಲ್ಲಂತ. ಅದನ್ನು ತೆಗೆದ ರಾಜ್ಯವನ್ನಿಟ್ಟ, ಸಿರಿಯನ್ನಿಟ್ಟ, ಅವು ಯಾವು ಆ ಒಂದು ಮಾತಿಗೆ ಸರಿ ಬರಲಿಲ್ಲ. ಅದಕ್ಕೆ ಬರ್ದಾನವ ನಿಮ್ಮ ಶರಣರ ಸುಳ್ಳು ನುಡಿ. ಅಂದ್ರೆ ಸುಳ್ಳು ನುಡಿ ಅಂದ್ರೆ ಸುಳ್ಳು ಮಾತಲ್ಲ, ಸತ್ಯವಾದ ನುಡಿ ಅಲ್ರಿ. ಒಂದು ಅರಗಳಿಗೆ ಇತ್ತೊಡೆ, ಒಂದು ಅರ್ಧ ಘಳಿಗೆಯೊಳಗೆ ನೀ ಒಂದು ಮಹಾತ್ಮರು ಒಂದು ಮಾತನ್ನು ಕೊಟ್ಟು ಅಂದ್ರೆ ನಿನ್ನನ್ನೇ ನೀ ನನಗೆ ಕೊಟ್ಟಂಗಾತು ಅಂತ ನಾವು ಭಗವಂತ. ನಿನ್ನನ್ನೇ ಅರೆ ನೀನು ನಾ ಬೇಡೋದಿಲ್ಲ, ಶರಣರ ಮಾತು ಕೊಡು. ಅದು ನಿನ್ನನ್ನೇ ಆ ಶರಣರ ಮಾತು ಏನು ಮಾಡ್ತದೆ, ಸಾಕ್ಷಾತ್ಕಾರ ಮಾಡಿ ಕೊಡ್ತದೆ. ಎಂಥ ಮಾತು ರೀ. ಮಾತುಗಳನ್ನು ನಾವು ಬಹಳ ಕೇಳ್ತಾ ಇದ್ದೇವೆ. ಒಬ್ಬೊಬ್ಬರ ಮಹಾತ್ಮರು ಒಂದೊಂದು ಮಾತುಗಳು. ಜಗತ್ತಿನಲ್ಲಿ ಯಾರಾದರೂ ಮನ ಪರಿವರ್ತನೆ ಆಗಿರ್ತಕ್ಕಂಥ ಸಂದರ್ಭ ಇತ್ತಂದ್ರೆ ಅದು ಮಹಾತ್ಮರ ಮಾತಿನಿಂದ ಮಾತ್ರ ಪರಿವರ್ತನೆ ಆದೀತೆ ವಿನಃ ಅಲ್ರಿ ನಮ್ಮ ಮಾತಿನಿಂದ ಏನು ಪರಿವರ್ತನೆ ಆಗೋದಿಲ್ಲ ಅಲ್ರಿ. ನಾವು ಮಾತಾಡ್ತೀವಿ ರೀ, ಏನು ನಿಮ್ಮ ತಲೆ ನುಸು ಹಂಗೆ ಮಾತಾಡ್ತೀವಿ. ಮತ್ತೆ ಹಾಂ, ಬರೋ ಮುಂದೆ ಒಂದು ಗುಳಿಗೆ ತೊಗೊಂಡು ಬರಬೇಕು. ಯಾವುದು? ಅನಾಶಿನ. ಆ ಸ್ವಾಮಿ ಅಂತ ಮಾತಾಡೋದೈತಿ, ಒಂದು ಅನಾಶಿನ ಗುಳಿಗೆ ತಾರೆ ಅಂತೇಳಿ ಅಂಗಡಿಯಾಗ ಒಂದು ಅನಾಶಿನ ಗುಳಿಗೆ ತಂದ. ಯಾಕಂದ್ರೆ ಇನ್ನು ತಲೆ ನುಸು ತಕ್ಕ ಮಾತಾಡಿ ಬಿಡೋದಿಲ್ಲ ಇವ ಅಂಥೇಳಿ. ಈ ಎಲ್ಲ ಮಾತುಗಳಿಗೆ ಯಾವ ಬೆಲೆನೂ ಇಲ್ಲ. ಅವರು ಒಂದು ಮಾತು ಸಹಜ ಮಾತನಾಡಿದರೂ ಕೂಡ ಏನು 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 ಕಿಮ್ಮತ್ತು ರೀ, ಏನು ಕಿಮ್ಮತ್ತು. ಭಗವಾನ ಬುದ್ಧ ದೇವನ ಮಾತುಗಳಿಗೆ ಎಷ್ಟೋ ಮಂದಿ ಎಚ್ಚರಾಗಿದ್ದಾರೆ ಒಂದೊಂದೇ ಮಾತಿಗೆ ಅಲ್ರಿ. ಸಿದ್ಧಾರ್ಢರ ಮಾತಿ ಒಂದೊಂದೇ ಮಾತಿಗೆ ಅಲ್ಲ. ಸಿದ್ಧಾಡಪ್ಪನ ಒಂದೊಂದು ಅವ ಇದ್ದಾಗ ಏನಾಗಿತ್ತು ಅಂತಂದ್ರೆ, ಸಿದ್ಧಾಡಪ್ಪ ಇದ್ದಾಗ ಏನಾಗಿತ್ತು ಅಂತಂದ್ರೆ, ಒಬ್ಬಾಕಿ ಹೆಣ್ಮಗಳ ಮದುವೆ ಆಗಿ 6 ತಿಂಗಳ ವರ್ಷ ಆಗಿರಬಹುದು, ಗಂಡ ಸತ್ತಿದ್ದ. ಹೆಣ್ಮಕ್ಳಿಗೆ ಮೊದಲಿನ ಕಾಲದಾಗ, ಈಗಿನ ಕಾಲದಾಗ ಏನು ಸತ್ರ ಮತ್ತು ಬೇರೆ ಬೇರೆ ನಡೀತಾವ. ಮೊದಲಿನ ಕಾಲದಾಗ ಆವಾಗ ಗಂಡ ಸತ್ತಂದ್ರೆ ಮುಗಿತ, ಅವ್ರ ಜನ್ಮನ ಖಲಾಸ ಅಲ್ಲಿ ಮುಗಿದು ಹೋದ. ಗಂಡ ಸತ್ತಾನ, 6 ತಿಂಗಳಾತು ಲಗ್ನ ಆಗಿ. ತಾಯಿ ಮಗಳು ಹತ್ತು ತಾಯಿನ ಮುಂದೆ ಕುಂಡಿಸೋಣ, ಮಗಳನ್ನ ಮುಂದೆ ಕುಂಡಿಸಿ ತಾಯಿ ಅಳಾಕತ್ಯ. ಅವಾಗ ಯಾರೋ ಅವ್ರನ್ನ ಕೇಳಿ ಸಮಾಧಾನ ಹೇಳಿದ್ರೆ 6 ತಿಂಗಳಾದರೂ ಅವ್ರು ಅಳೋದು ತಪ್ಪಲಿಲ್ಲ. ಕಡಿಗೆ ಬಂದ, ನೀವು ಒಂದು ಮಾತು ಕೇಳ್ರಿ. ಏನು? ಮಠದಾಗ ಅಜ್ಜ ಅದಾನ, ಸಿದ್ಧಾಡಜ್ಜ, ಅಲ್ಲಿ ಹೋಗ್ರಿ, ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತದೆ. ಹೌದು. ಮಗಳನ್ನ ಕರ್ಕೊಂಡು ಅಜ್ಜನ ಮಠಕ್ಕೆ ಬಂದಳು. ಬಂದು ಏನು ಮಾಡ್ತಾರೆ, ಇಬ್ಬರು ನಮಸ್ಕಾರ ಮಾಡಿ ಕೈ ಮುಕ್ಕೊಂಡು ನಿಂತರು. ಇಬ್ಬರು ಕಣ್ಣಾಗ ದಳ 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 ನೀರು ಹರಿತಾವ. ಸಿದ್ಧಾಡಪ್ಪ, ಏನಿರಬೇಕು ಇವರು, ಈ ಕಣ್ಣೀರಿಗೆ ಕಾರಣ ಏನಿರು, ಯಾಕೆ ಅಳ್ತೀರಿ? ಗಂಟಲಾಗೆ ಮಾತು ಹೊರಗೆ ಬರುವಲ್ಲು, ಅಷ್ಟು ದುಃಖ ತುಂಬ್ಯದ. ಯಾಕೆ ಅಳ್ತೀರಿ ಅಂತ ಕೇಳ್ದ. ಯಪ್ಪ ಈಕೆ ನನ್ನ ಮಗಳು. ಏನಾಯ್ತು? 6 ತಿಂಗಳಾತು ಲಗ್ನಾಗಿ, ಗಂಡ ಸತ್ತಾನೆ. ಅದಕ್ಕೋಸ್ಕರವಾಗಿ ನಮಗೆ ಒಟ್ಟು ದುಃಖ ನಿಲ್ಲವಲ್ಲು. 6 ತಿಂಗಳಾಗ ಗಂಡ ಸತ್ತಾನೆ ಅಂದುದನ್ನು ಕೇಳಿ ಅಪ್ಪ ಒಂದೇ ಮಾತು ಹೇಳಿದಂತೆ,
ಸಾಯಲಾರದ ಗಂಡುಗಳು ಯಾರ್ದಾರವ ಜಗತ್ನ್ಯಾಗ ಅಂದಂತವ. ಸಾಯಲಾರದ ಗಂಡುಗಳು ಯಾರದ ಜಗತ್ನ್ಯಾಗ? ಸಾಯವ್ರ. ಆದ್ರೆ ಸಾಯಲಾರ್ದು ಒಂದು ವಸ್ತು ಅದ ತಂಗಿ. ಹಾಂ, ಅದನ್ನು ತಿಳಿದ್ರೆ ನಿತ್ಯ ಮುತ್ತೈದಾಗ್ತಾ ಇದ್ದಾಳೆ ಆಕೆ. ಈ ಮಾತನ್ನ ಮಗಳು ಕೇಳಿದಾಗ ಸಾಷ್ಟ ನಮಸ್ಕಾರ ಹಾಕಿ, ಅಪ್ಪ ಯಾವ ನೀ ಮನೆಗೆ ಹೋಗಿ, ನಾ ಇನ್ನು ಮನೆಗೆ ಬರೋಂಗಿಲ್ಲ, ಈ ಅಜ್ಜನ ಮಠದಾಗ ಇದ್ದ ಸೇವೆ ಮಾಡ್ತಾನೆ. ಅದು ಯಾವುದೊಂದು ಸಾಯಲಾರ್ದು ಗಂಡು ತೆತ್ತ ಅದನ್ನು ನಾ ಲಗ್ನ ಮಾಡ್ಕೊಂಡು ಬಿಡ್ತೀನಿ ಅಂಥೇಳಿ ಅಲ್ಲೇನೋ ಏನು ಸೇವಾ ಮಾಡೋಕತ್ತಿಳ ತಾಯಿ ಅಜ್ಜನ ಮಾತು ಕೇಳಿ 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 ನಿಜುಂಡ ಶಾಸ್ತ್ರ ಸ್ವತಃ ಹೇಳಕತ್ತಿದ್ದಳಂತಾಕೆ. ನಮ್ಮ ಅಜ್ಜ ಅವರು ಸಿದ್ದಾಪುರ ನಮ್ಮ ಗುರುಗಳು ಇಲ್ಲಿ ಮೊದಲು ಸಿದ್ದಾಡ ಮಠಕ್ಕೆ ಬಂದಾಗ 80 ವರ್ಷದ ಮುದುಕಿ ಬಡಗಿ ಹಿಡ್ಕೊಂಡು ಬರ್ತಿದ್ದಳಂತ. ಅವ್ರು ಕೇಳಿದ್ರೆ ನಮ್ಮ ಗುರುಗಳು, ಈಗ ಯಾರು ಹೆಣ್ಮಗಳು ದಿವಸ ಬಡಗಿ ಹಿಡ್ಕೊಂಡು ಬರ್ತಾಳೆ, ಶಾಸ್ತ್ರ ಹೇಳೋಗಿ ಯಾರು ತಪ್ಪರಿ ಹೇಳ್ತಾಳೆ, ಈಕೆ ಯಾರು ಅವರು? ಆವಾಗ ಈ ಸುದ್ದಿ ಹೇಳ್ರಂತ, ಯಪ್ಪ ಈಕೆ ಸಣ್ಣಾಗಿದ್ದಾಗ ಗಂಡು ಸತ್ತಿದ್ದ, ಅಪ್ಪನ ಒಂದೇ ಒಂದು ಮಾತನ್ನು ನಂಬಿ ಇಡೀ ಜೀವನವನ್ನೆಲ್ಲ ಆಧ್ಯಾತ್ಮಕ್ಕೆ ಮೀಸಲಾಗಿಟ್ಟು ಇವತ್ತು ಎಂತೆಂಥ ಸ್ವಾಮಿಗಳಿಗೂ ಕೂಡ ತಪ್ಪಿದಲ್ಲಿ ಹೇಳುವ ಸಾಮರ್ಥ್ಯ ಬಂದತಿ ತಾಯಿಗೆ ಅಂತ ಹೇಳಂತ. ನಿಮ್ಮ ಶರಣರ ಸೋಳು ನುಡಿ ಒಂದು ಅರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಆ ಮಹಾತ್ಮರ ಮಾತಿನೊಳಗೆ ಎಷ್ಟು ಕಿಮ್ಮತ್ತಿರಬೇಕು ವಿಚಾರ. ನಮ್ಮ ಬದುಕನ್ನೇ ಬದಲು ಮಾಡ್ತಕ್ಕಂಥದ್ದು, ಅದು ನಮ್ಮ ಬದುಕನ್ನೇ ತಿರುತಕ್ಕಂಥದ್ದು. ಇಂಥ ಮಾತುಗಳನ್ನು ಭಗವಾನ್ ಬುದ್ಧದೇವ ಚಾತುರ್ಮಾಸ ಮಾಡ್ತಿದ್ದಂಥ ಒಂದು ಊರಾಗ ಬಹಳ ಮಂದಿ ಹೊತ್ತು ಮುನ್ಕೂರ್ಲೆ ಓಡಿ 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 ಈ ಹೆಂಗೆ ಸಂಜೆನಾಗ ನೀನು ಚರಿತ್ರ ಕೇಳಕ್ಕೆ ಓಡಿ 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 ಬರ್ತೀರಲ್ಲ, ಹಂಗೆ ಆ ಭಗವಾನ್ ಬುದ್ಧನ ಪ್ರವಚನ ಕೇಳಕ್ಕೆ ಬರ್ತಿದ್ರು. ಬರುವಾಗ ದಾರ್ಯಾಗ ವೇಶ್ಯಾನ ಮನೆಗಿತ್ತು. ಆ ಬರೋರು ಕೇಳ್ತಿದ್ರು, ಎಲ್ಲಿ ಹೋಗ್ತೀರಿ? ಯಪ್ಪ ಭಗವಾನ್ ಬುದ್ಧ ಬಂದಾನೆ, ಅವನ ಪ್ರವಚನ ಕೇಳಕ್ಕೆ ಹೋಗ್ತೀವಿ, ನೀವು ಬರ್ರಿ ಅಂತ ಹತ್ತಿದ್ರು. ಅವ್ರು ಆಕೆ ಬರಬೇಕಂತ ಮನಸ್ಸು, ಯಾಕಂದ್ರೆ ಮುಜುಗುರು ಅಂದರೆ ಆ ದೊಡ್ಡವ್ರ ಮುಂದೆ ನಾ ಹ್ಯಾಂಗೆ ಕುಂಡಿರಬೇಕು, ನಾನು ಇಂಥ ಕೆಲಸ ಮಾಡೋ ಹೆಣ್ಮಗಳು. ಆಕೆಗೆ ಮುಜುಗುರು. ದಿನ ದಿನ ಅವ್ರು ಕರೆಯವ್ರ ಬರ್ತೀನಿ, ನಾನು ಬರ್ತೀನಿ, ನಾಳೆ ಬರ್ತೀನಿ ಅನ್ಕೋತ ಬಂದರು. ಕೊನೆಗೆ ಹೇಳಿದ್ರು, ಇದೊಂದೇ ಕೊನೆಯ ಪ್ರವಚನವ, ನೀವು ಬರ್ರಿ, ಇನ್ನು ಸಿಗುದಿಲ್ಲ ಬರ್ರಿ. ಆಯಿತು ನಡ್ರಿ. ಆಕೆ ಮನ್ಯಾಗ ಬೆಳ್ಳಿ ಬಂಗಾರ ಮುತ್ತ ರತ್ನ ತುಂಬಿತ್ತು, ಮನೆ ತುಂಬ. ದಾಸಿಗೆ ಹೇಳಿದ್ರು, ನೀನು ಮನ್ಯಾಗ ನೋಡ್ತಾಯಿರ, ನಾ ಬುದ್ಧ ಭಗವಾನ್ ಪ್ರವಚನಕ್ಕೆ ಹೋಗ್ತೇನೆ, ಹೋಗ್ರಿ ಅಮ್ಮಾರೆ ಹೋಗ್ರಿ. ಹೋದಳು. ಹೋಗಿ ಏನು ಮಹಾತ್ಮರ ಮುಖ ನೋಡಿದಳು, ಆಕೆ ಮನಸ್ಸಿನಾಗ ಪರಿವರ್ತನೆ ಆಗಿ ಕಣ್ಣಾಗ ದಳ ದಳ ನೀರು ಸುರಿಯಾಗ, ಏನು ನನ್ನ ಬದುಕಿನೊಳಗಿಂತ ಮಹಾತ್ಮರ ಮುಖ ಒಮ್ಮೆ ನೋಡೋದಾಗಲಿಲ್ಲಲ್ಲ, ಇವತ್ತು ನನಗೆ ಸಿಕ್ತಲ್ಲ ಅಂತ ತಿಳ್ಕೊಂಡು ಅವ್ರನ್ನ ನೋಡ್ಕೊಂಡು ಕುಂತಾಳು. ಆವತ್ತು ಪರಮಾತ್ಮ ಬಗ್ಗೆ ಪ್ರವಚನ ಅದು ಬುದ್ಧ ಭಗವಾನ್. ಹರಿಶಮ ಜಗಮೇ ವಸ್ತು ನಹಿ, ಪ್ರೇಮ ಸಮ ನಹಿ ಪಂಥ, ಸದ್ಗುರು ಸಮ ಸಜ್ಜನ ನಹಿ, ಗೀತಾ ಸಮ ನಹಿ ಗ್ರಂಥ. ಭಾಳ ಸುಂದರ ಮಾತು. ಹರಿಸಮ ಜಗಮೇ ವಸ್ತು ನಹಿ, ಪ್ರೇಮ ಸಮ ನಹಿ ಪಂಥ. ಪರಮಾತ್ಮನ ಸಮಾನವಾದ ವಸ್ತು ಈ ಜಗತ್ತಿನಲ್ಲಿ ಮತ್ತೊಂದು ಇಲ್ಲ. ನಿಮ್ಮಲ್ಲಿ ಏನ್ರಿ ಇದ್ರೆ ತೊಗೊಂಡ್ಬರಿ. ಮತ್ತು ಪರಮಾತ್ಮ ಸಮಾನ ಜಗತ್ತಿನಾಗ ಅವನ ಸಮಾನ ವಸ್ತು ಇಲ್ಲ. ಎಲ್ಲ ವಸ್ತುಗಳು ಅವನ ಅಸ್ತಿತ್ವವನ್ನು ಪಡ್ಕೊಂಡ ವಸ್ತು ಆಗ್ಯಾವ, ಹೌದಲ್ರಿ? ಮತ್ತು ಐತಿ 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 ಅಂತ ಆ ಇರುವಿಕೆ ಯಾರ್ದದು? ನಿಮ್ಮ ಅಪ್ಪಂದು. ಆ ಘಟದಲ್ಲಿ ಇರುವಿಕೆ ಯಾರು? ಪಾಠದಲ್ಲಿರುವಿಕೆ ಘಟ ಐತಿ ಪಟ ಐತಿ ಅಂತೀಯಲ್ಲ, ಆ ಭಗವಂತನ ಅಸ್ತಿತ್ವವೇ ಘಟದ ಮೂಲಕವಾಗಿ ನಮಗೆ ಕೊಡ್ತದೆ, ದರ್ಶನ ಕೊಡ್ತದೆ. ಹಾಗೆ ಹರಿಸಮ ಜಗಮೇ ವಸ್ತು ನಹಿ, ಪರಮಾತ್ಮನ ಸಮಾನವಾದ ವಸ್ತು ಜಗತ್ತಿನೊಳಗೆ ಇನ್ಯಾವುದೂ ಇಲ್ಲ. ಪರಮಾತ್ಮನೇ ಸತ್ಯ, ಪರಮಾತ್ಮ ಭಿನ್ನವಾದದ್ದೆಲ್ಲ ಅಸತ್ಯ. ಪರಮಾತ್ಮನೇ ಸತ್ಯ, ಪರಮಾತ್ಮನೇ ನಿತ್ಯ, ಪರಮಾತ್ಮನೇ ಏನದಾನಪ್ಪ ಅಂತ ಕೇಳಿದ್ರೆ ಅಸಲಿ ಅದಾನೆ.
ಪರಮಾತ್ಮ ಬಿಟ್ಟು ಎಲ್ಲ ಭಿನ್ನ ಏನದ ನಕಲಿ ಅದ. ಈ ಮಾತಕ್ಕೆ ತಲೆಯಾಗ ಹಿಡಿತು ಸೇರಿತು ನೋಡ್ರಿ. ಪರಮಾತ್ಮ ಒಬ್ಬನೇ ಸತ್ಯ, ಪರಮಾತ್ಮ ಬಿಟ್ಟು ಭಿನ್ನವಾದದ್ದೆಲ್ಲ ಮಿಥ್ಯ, ಪರಮಾತ್ಮನೇ ಅಸಲಿ, ಪರಮಾತ್ಮ ಭಿನ್ನವಾದದ್ದೆಲ್ಲ ನಕಲಿ. ಹಿಂಗೆ ಇದನ್ನು ತಲೆಯಾಗಿ ಇಟ್ಕೊಂಡಾಕಿ ಮನನ ಮಾಡುವಾಗ ಆಕಿ ಮನ್ಯಾಗ ಒಂದು ನಾಲ್ಕಾರು ಮಂದಿ ಕಾಳರು ಒಳಗೆ ಹೊಕ್ಕಾರ. ಒಳಗೆ ಹೊಕ್ಕಿ ಎಲ್ಲ ಬೆಳ್ಳಿ ಬಂಗಾರ ಎಲ್ಲ ಕಟ್ಟಾಕ ಹತ್ತಿದ್ರು. ಈಕೆ ದಾಸಿ ಇನ್ನು ಹೋಗಿ ನಮ್ಮ ಯಜಮಾನ್ರಿಗೆ ಹೇಳ್ಬೇಕು ಈ ಸುದ್ದಿ ಅಂತೂ ಓಡಾಕ ಹತ್ತಿದ್ರು. ಈಕೆ ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೊಕ್ಕಾಳೇನೋ ಅಂತೇಳಿ ಕಳ್ಳರ ಮಾಲಕ ಆಕೆ ಹಿಂದಿಂದ ಹೋದ. ಎಲ್ಲಿ ಬುದ್ಧನ ಪ್ರವಚನ ನಡೆದಿತ್ತು. ಆಕೆ ಕಣ್ಣು ಮುಚ್ಚಿ ಹಾಕೋತಾಳ, ಪರಮಾತ್ಮೇ ಅಸಲಿ ಎಲ್ಲ ನಕಲಿ. ಆವಾಗ ಬಂದು ಅಮಾರ ಹೊರಗಿದ್ದಿದ್ದಿಲ್ಲ ಆಕೆ ಮನಸ್ಸು, ಒಳಗಿತ್ತು. ಪರಮಾತ್ಮನೇ ಸತ್ಯ, ಪರಮಾತ್ಮನೇ ಅಸಲಿ. ಆಕೆ ಅಮಾರ ಅಂತ ಭುಜ ತಟ್ಟಿಳು, ಕಣ್ ತಡಿ. ಯಾಕೆ ಮನೆಗೆ ಕಾಡ್ರಿ ಬಂದಾರ, ಬರ್ರಿ ಹೇಳ ಅಂದಾಕೆ. ಅಲ್ಲಿ ಬಂಗಾರ ಯಾಕತ್ಯಾರ ಏ ಅಂದಾಕೆ. ಬರ್ರಿ ಹೇಳ ಒಯ್ಲು, ಅದೆಲ್ಲ ನಕಲಿ ಅದ ಅಂದಾಕೆ. ಅವ ದಾಸಿ ಅಂದಳು, ಏನು ರೀ ನಕಲಿ ಅಂತೀರಿ, ನಾವು ನೀವು ಕೂಡಿಸಿ ಹೋಗಿ ಅದನ್ನು ಏನು ಮಾಡಿ ತಂದಿದ್ದು ಬಂಗಾರ ಹೊರಗೆ ಹಚ್ಚಿ ತಂದೀವಿ, ಈಗ ನಕಲಿ ಅನ್ನಕತ್ತೀರಲ್ರಿ ಅಂದೊಳಕ್ಕೆ. ನಾನು ಇಲ್ಲಿ ತನಕ ನಿನ್ನಂಗೆ ಅದೇ ಅಸಲತ್ತು ತಿಳ್ಕೊಂಡಿದ್ದೆ, ಈ ಹೊತ್ತು ನಾನು ನಕಲಿ ಗೊತ್ತಾಗ್ಯದ. ನಕಲಿ ಅದ ಪರಮಾತ್ಮ ಒಬ್ಬನೇ, ಬಂಗಾರ ಬೆಳ್ಳಿ ನಕಲಿ ಅದ, ಪರಮಾತ್ಮನೇ ಅಸಲಿ ಅದಾನ ಒಯ್ಲಿ ಅಂದು. ಇದನ್ನ ಕೇಳ್ಕೊತ ನಿಂತಿದ್ದಲ್ಲ ಅವ. ಯಾರು ಕಾಳ್ರಿ ಮಾಲಕ. ಅವಂದ ಓಡ್ ಹೋದ, ಏ ಬೆಳ್ಳಿ ಬಂಗಾರ ಬಿಚ್ಚು ಒಗಿದ್ ಬಿಡ್ರಿ ಅಂದ. ಯಾಕೆ ಇವೆಲ್ಲ ನಕಲಿ ಅದ ಅಂದ. ಅವ್ರಂದ್ರು ಅಸಲಿ ಇಲ್ಲದ ಅಸಲಿ ಅಲ್ಲಿ ಭಗವಂತನಂತೆ ಕಾಯ್ತಿವಾರ ಅಂದ್ರೆ ಅವ್ರು ಅಲ್ರಿ. ಆ ವೇಷ ದಾಸಿ ಕಳ್ಳರ ಮಾಲಕ ಕಳ್ಳರು ಕೂಡ ಅವತ್ತು ಒಂದು ಮಾತಿನೊಳಗೆ ಅವ್ರ ಜೀವನ ಬದಲಿ ಮಾಡಿಕೊಂಡ್ರೆ ಏನಾದರೂ ಭಿಕ್ಷುಕರಾದರು, ಭಗವಂತನ ಶಿಷ್ಯರಾದರು. ಅದಕ್ಕಿಂತ ನೇ ನನಗೆ ಏನು ಕೊಡಬೇಡ, ಸಿರಿಯನಿತ್ತಡೆವಲ್ಲೆ, ಕರಿಯನಿತ್ತಡೆವಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತಡೆವಲ್ಲೆ. ಅರೆ ನೀವು ಸಾಧನ ಶಿಬಿರಕ್ಕೆ ಬರಾಕತ್ತಿರುತ್ತೆ ತಿಳ್ಕೊರಿ. ಸುಮ್ಮನೆ ಒಂದು ದೃಷ್ಟಾಂತ ಹೇಳ್ತೇನೆ. ಬರಾಕತ್ತಿರುತ್ತೆ ತಿಳ್ಕೊರಿ. ಆತು ಹೊತ್ತು ಮುನ್ಗೆ ಟೈಮ್ ಆಗಿತ್ತು, ಬಸ್ ಹತ್ತಿ ಬೆಳಗ್ಗೆ ಹೋಗಿ ಹುಬ್ಬಳ್ಳಿಗೆ ಹೋಗೋಣ, ಒಂದು ತಿಂಗಳೆಲ್ಲ ಮನ್ಯಾಗ ಹೇಳೇ ಬಂದಿರ್ತೇನು ಅಂತಂದ ಬರಾಕತ್ತೀರಿ. ಒಂದು ಕ್ಯಾಶ್ ಬ್ಯಾಗ್ ಬಿದ್ದಿತ್ತು ರೀ ತಿಳ್ಕೊರಿ. ಕ್ಯಾಶ್ ಬ್ಯಾಗ್ ಬಿದ್ದಿತ್ತು. ಕ್ಯಾಶ್ ಬ್ಯಾಗ್ ತೆಗೆದು ನೋಡಿದ 10 ಲಕ್ಷ ರೂಪಾಯಿ ಇದ್ದು ರೀ. 10 ಲಕ್ಷ ರೂಪಾಯಿ ಇದ್ದು. ಅವ ವಿಚಾರ ಮಾಡಿದ, ಮಂದಿನ ಯಾರು ಇದ್ದಿದ್ದಿಲ್ಲ. 10 ಲಕ್ಷ ರೂಪಾಯಿ ತೊಗೊಂಡು ಏನು ಮನೆ ಕಡೆ ಹೋಗ್ಕನೋ, ಹುಬ್ಬಳ್ಳಿ ಮಠದ ಕಡೆ ಬರ್ತಾನವ. ಕರೆ ಹೇಳ್ರಿ. ಮಾತು ನೋಡ್ರತ್ತಿ ಇಂಥ ಶಿಬಿರ ಹೊಡ್ರಾಗ ಸಿಗ್ತಾವ. ಹಬ್ಬ ಕಾಲಾಗ ಬಂದತಿ, ಹುಡುಗರ ಮೈಮ್ಯಾಗ ಅರಿವಿಲ್ಲ, ಅಕ್ಕಿ ಮೈಮ್ಯಾಗ ಸೀರೆ ಹರಿದಾವು ತೊಗೊಂಡ ಯಪ್ಪ ಸಿದ್ದಾಡ ಎಂಥ ಕರು ನೋಡಪ್ಪ, ಹಾದ್ಯಾಗ ಪಟ್ಲಿ ಅಪ್ಪ. ಯಾಕೆ ಸುಳ್ಳ ಬಂದು ಇದು ಮಾಡ್ತೀವೋ, ಬಾರವ ತಮ್ಮ ತಗೋ ಅಂತ ಅಲ್ಲೇ ಕೊಟ್ಟಿ ಅಂತಂದವನು ಮನೆಗೆ ಹೋಗೇ ಬಿಟ್ಟು. ಯಾ ಸ್ವಾಮಿ, ಯಾ ಪುರಾಣ, ಯಾ ಶಾಸ್ತ್ರ ಅಲ್ರಿ. ಹಿಂಗದ ಅದು. ನಮಗಿವೆಲ್ಲ ಬಹಳ ದೊಡ್ಡ ಆಗ್ಯಾವ. ಆದರೆ ಮಹಾತ್ಮರ ಮಾತಿಗೆ ಕಿಮ್ಮತ್ತು ಕೊಡೋರು ಯಾರಾದ್ರಿದ್ರೆ ಅವ್ರು ಪಕ್ಕಾ ಮುಮುಕ್ಷುಗಳು ಮಾತ್ರ ಕೊಡ್ತಾರೆ ವಿನಃ ಮುಮುಕ್ಷು ಅಲ್ಲದ ಅವರು ಮಹಾತ್ಮರ ಮಾತಿಗೆ ಯಾವ ಕಿಮ್ಮತ್ತು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಂತಹ ಒಂದು ಪವಿತ್ರವಾದ ಚರಿತ್ರೆ ಇವತ್ತು ನಮಗೆ ನಾವು ನೋಡ್ತಾ ಇದ್ದೇವೆ. ಏನು ಚರಿತ್ರೆ ನಡೀತು ಅಂತ ಕೇಳಿದರೆ ಹೇಳ್ತಾ ಇದ್ದಾನೆ ನೋಡ್ರಿ. ಈ ಚರಿತ್ರೆ ಶ್ರವಣ ಮಾಡುವುದರಿಂದ ಕರ್ಣಗಳು ಪವಿತ್ರ. ಇದನ್ನು ಕೇಳುವುದರಿಂದ ಏನಾಕತಿ ಅಂತ ಕೇಳಿ ನಮ್ಮ ಕಿವಿಗಳು ಏನು ನಿಂದ ವಾಕ್ಯ ಕೆಟ್ಟ ವಾತ್ ಕೇಳಿ ಏನು ಹೊರಬಳಕೆ ಆಗ್ಯಾವಲ್ಲ ಅಲ್ಲ, ಇವೆಲ್ಲ ಪವಿತ್ರ ಆಗ್ತಾವಪ್ಪ. ಆ ಚರಿತ್ರೆ ಕೇಳುವುದರಿಂದ ಕರ್ಣಗಳು ಪವಿತ್ರ ಆಗ್ತಾವೆ. ದೋಷ ಗುಣಗಳೆಲ್ಲ ಕರಗಿ ಅಲ್ರಿ, ನಮ್ಮ ಮನಸ್ಸಿನಾಗಿರೋ ದೋಷ ಗುಣಗಳೆಲ್ಲ ಕರಗಿ ಮನ ಉಣ್ಮನ ಆಗುತ್ತದೆ. ಮನಸ್ಸು ಏನಾಗ್ತದೆ ಅಂತ ಕೇಳಿ ಉಣ್ಮನ ಪರಮಾತ್ಮನ ಸ್ವರೂಪವೇ ಆಗುತ್ತದೆ. ಇವತ್ತಿನ ಚರಿತ್ರೆ ಹಿಂಗದ. ಶ್ರೀ ಸಿದ್ಧಾರೂಢ ಸದ್ಗುರುನಾಥ ಸಿದ್ಧಾಶ್ರಮದ ಶೋಭಿಸುತ್ತಿರುವಾಗ
ಮೈಸೂರು ಪ್ರಾಂತ್ಯದಿಂದ ಒಬ್ಬ ಸದ್ಭಕ್ತ ಬಂದ. ಅವ ಬಂದ ಸಿದ್ಧಾರೂಢರಿಗೆ ಏನು ಮಾಡ್ದ, ನಮಸ್ಕಾರ ಮಾಡಿದ. ಆತನ ಮುಂದೆ ಕಳೆಯನ್ನು ನೋಡಿ ಬಂದು ನಮಸ್ಕಾರ ಮಾಡಿ ಕೈ ಮುಕ್ಕೊಂಡು ನಿಂತ. ಸಿದ್ಧಾರೂಢರು ಮಾರಿ ಕಳೆಯನ್ನು ನೋಡಿದರು. ಅವ್ರಿಗೆ ಗೊತ್ತಾಗ್ತದೆ, ಮಹಾತ್ಮರ ಮುಖ ನೋಡಿದರು ಅಂದ್ರೆ ಇವು ಏನಕ್ಕನ ಏನಾತಿ ಗೊತ್ತಾಗ್ತದೆ. ಅವ್ರಿಗೆ ನೋಡಿದರು. ಅವನು ನೋಡಿ ಅವನಿಗೆ ಏನಂತ ಹೆಸರಿಟ್ರು ಅಂತ ಕೇಳಿದ್ರೆ, ಬೋಳೆ ಭಕ್ತನ ಸ್ವಭಾವದ ಮದಾನ ಅಂಥೇಳಿ ಅವನಿಗೆ ಬೋಳೆ ಭಕ್ತ ಅಂತ ಹೆಸರಿಟ್ರು ಅವ್ರು. ಬೋಳೆ ಭಕ್ತ, ಬೋಳೆ ಭಕ್ತ. ಮಠದಾಗ ಎಲ್ಲ ಮಂದಿ ಅವಾಗ ಬೋಳೆ ಭಕ್ತ ಅನ್ನಕತ್ತೀರು. ಅವಾಗ ಅಪ್ಪ ನಾ ನಿನ್ನ ಹೆಸರು ಕೇಳಿ ಬಂದಿದ್ದೀನಿ, ಆದ್ದರಿಂದ ನನ್ನನ್ನು ಉದ್ಧಾರ ಮಾಡಬೇಕು ತಂದೆ ಅಂತಂದಾಗ, ಏನಿಲ್ಲಪ್ಪ ಬೋಳೆ ಭಕ್ತನೇ, ನೀ ದಿವಸ ಶ್ರವಣಕ್ಕೆ ತಪ್ಪದೆ ಬಾ, ಶ್ರವಣಕ್ಕೆ ಬಾನೆ. ಹ್ಞೂ ರೀ ಅಪ್ಪ. ಬರುವಾಗ ಒಂದಿಷ್ಟು ದುಡ್ಡು ತೊಗೊಂಡು ಬಂದಿದ್ರಿ ಅವ. ಏನ್ರಿ ದುಡ್ಡು ತೊಗೊಂಡು ಬಂದಿದ್ದ. ಊರಾಗ ಒಂದು ಮನೆ ಬಾಡಿಗೆ ಹಿಡಿದಿದ್ದು ಒಂದು ಕೋಣೆ. ಅಲ್ಲಿ ಏನಾಕಿತ್ತು ಅಂದ್ರೆ ಮನ್ಯಾಗ ರೊಕ್ಕರ ಇತ್ತು. ಇನ್ನು ಮಂದಿ ರಾತ್ರಿ ಕಾಡು ಬಾಂದ್ಗಿಂದಾರು ಅಂಥೇಳಿ ಆ ದುಡ್ಡಿನ ಮ್ಯಾಲ ಲಕ್ಷ ಇಟ್ಕೊಂಡು ಬೆತಾಕ ಕುಂಡ್ರವ್ರಿ. ಹಾಂ, ಅಕಸ್ಮಾತ್ ಮಲ್ಕೊಂಡಂದ್ರೆ ಯಾವುದು ಸರ್ಕ್ ಅಂದ್ರೆ ಪುರ್ಕ್ನ ಕಂತೆಗೆ ಮತ್ತಂದ್ರೆ ನೋಡ್ರಿ ನೀವು ಗಂಟು ಇಟ್ಕೊಂಡು ಮಕ್ಕೊಂಡು ನೋಡ್ರಿ, ನಿಮ್ಗೆ ಗೊತ್ತಾಕತ್ತೆ ನಿಮಗೆಲ್ಲ. ಅವ ಅದ್ರ ಮ್ಯಾಗ ಭಾಳ ಜೀವಿದ್ದ. ಚಂದ ಬೆಳ್ತಾಕ ಅದನ್ನ ಕಾಯ್ಕೋದ್ಕೊಂಡ್ರವ. ಮುಂಜಾನೆ ಶಾಸ್ತ್ರಕ್ಕೆ ಹೋದವ. ನಿದ್ದಿ ಅದು ಮಂದಿ ಏನು ಹುಡುಕ್ತೈತೆ ಅದು ನಿದ್ದೆವ್ವ. ನಮ್ಮ ಕಂಪ್ನಿ ಎಲ್ಲಿ ಅದ ಅಲ್ರಿ, ನಮ್ಮ ಕಂಪ್ನಿ ಎಲ್ಲದ ಪುರಾಣಂ ಪುಸ್ತಕಂ ಜಪಃ ನಿದ್ರಾಸ್ಥಾನಂತಿತ್ರೀನಿ. 3 ಜಾಗ ಆದರೂ ನಿದ್ರೆಯು ಯಾವ್ಯಾವು? ಪುರಾಣಂ ಪುಸ್ತಕಂ ಜಪಃ. ಪುರಾಣ ಕೇಳಕ್ಕೆ ಕೊಂಡ್ರು ಇವನು ಪುರಾಣ ಚಾಲು ಆಕತಿ, ಅವನು ನಿದ್ದೆ ಚಾಲು. ನೋಡಿದ್ರೆ ಸಿದ್ಧಾರೂಢರು ಇವ ಹಿಂಗ್ಯಾಕೆ ಬರ್ತಾನ ಭಕ್ತಿಯಿಂದ ಬಂದರೂ ಕೂಡ ಶಾಸ್ತ್ರ ಕೇಳುವಾಗ ನಿದ್ದೆ ಮಾಡ್ತಾನಲ್ಲ ಅಂತ ವಿಚಾರ ಮಾಡ್ತಾ, ಆದರೆ ಸೇವಾರೆ ಮಾಡ್ತಾನೆ ಚಂದಂಗೆ. ಅಲ್ಲಿ ಶಾಸ್ತ್ರ ಕೇಳಕರೆ ಬರ್ತಾನೆ, ಪರಂತು ಈ ಕಡೆ ಶಾಸ್ತ್ರ ಚಾಲು ಆತಿಲ್ಲಪ್ಪ, ಈ ಕಡೆ ಬೋಳೆ ಹೋಗ್ತಂದು ನಿದ್ದೆ ಚಾಲು ಆಗ್ತಿತ್ತು. ಆವಾಗ ವಿಚಾರ ಮಾಡಿದರು, ಏನು ಬೋಳೆ ಭಕ್ತ ಊರೊಳಗೆ ಒಂದು ಬಿಡಾರ ಮಾಡಿಕೊಂಡಿದ್ದ, ಒಂದು ಮನೆ ಬಾಡಿಗೆ ಮಾಡಿಕೊಂಡಿದ್ದ. ನಿತ್ಯ ಸಿದ್ಧಾಶ್ರಮಕ್ಕೆ ಬಂದು ವೇದಾಂತ ಶ್ರವಣರೇ ಮಾಡ್ತಾ ಇದ್ದ. ಅವನ ಹತ್ತಿರ ಒಂದಿಷ್ಟು ದುಡ್ಡಿತ್ತಲ್ಲ, ಅದನ್ನು ಅವನ ಮನಸ್ಸು ಭಾಳ ಚಂಚಲ ಆಗ್ತಿತ್ತು. ವೇದಾಂತ ಶ್ರವಣಕ್ಕೆ ಕುಂತ ಅಂದ್ರೆ ಮನಸ್ಸು ಮನೆ ಕಡೆ ಹೋಗೋದು, ಮನೆಯಲ್ಲಿರ್ತಕ್ಕಂಥ ಹಾಸಿ ಮೇಲೆ ಮಲಗಿದಂಗೆ ಆಗೋದು, ಕಾಡ್ರೆ ಬಂದಂಗೆ ಆಗೋದು, ಹಿಂಗಾಗ್ತದೆ. ನಿಮಗೆ ಹೆಂಗೆ ಆಗ್ತದೆ ಯಾಮ್ರ ಮಾರಾಯ. ಆವಾಗ ಅವನು ನಿದ್ದೆ ಮಾಡೋದು ಗೊತ್ತಾತು ಸಿದ್ಧಾವ್ರಿ. ಓಹೋ, ಇವಾಗ ನಿದ್ದೆಗೆ ಕಾರಣ ಏನು ಅಂತಂದ್ರೆ ಈತನ ಮನಸ್ಸಿಗೆ ಚಿಂತೆ ಬಹಳದ, ಈತನ ಖಚಿತವಾಗಿ ಮಮುಕ್ಷು ಲಕ್ಷಣ ಅದ, ಪರಂತು ದೊಡ್ಡ ಅವಾಗ ಪ್ರತಿಬಂಧಕ ಆಗ್ಯದ ನೋಡ್ರಿ ಅಲ್ರಿ, ದೊಡ್ಡ ಪ್ರತಿಬಂಧಕ ಆಗ್ಯದ ಅಂತ ತಿಳ್ಕೊಂಡು ಸಿದ್ಧಾರ್ಥ ಏನು ಮನಸ್ಸು ಮಾಡಿದ್ರು. ಒಂದು ದಿವಸ ರಾತ್ರಿ ಇವ್ ಮಲ್ಕೊಂಡಿದ್ದಲ್ಲ, ಕಾಳ್ರು 4 ಮಂದಿ ಒಳಗೆ ಹೋಗಿ ಅವನೇನು ಮಾಡ್ರು, ಅವನ ಕೈಯ ಕಾಲ ಕಟ್ಟಿ ಬಾಯಾಗ ಅರಿವಿ ತುರುಕಿ, ಏನ್ರಿ ಅರಿವಿ ಸಹಿತ ತಕ್ಕೊಂಡು ಒಂದು ಲಂಗೂಟಿ ಇಟ್ಟು ಕಾಂಬಕ್ಕೆ ಕಟ್ಟಿ ರೊಕ್ಕ ಎಲ್ಲ ತೊಗೊಂಡು ಹೋದ್ರು. ರೊಕ್ಕ ಎಲ್ಲ ತೊಗೊಂಡು ಹೋದ್ರು. ಮರುದಿವ್ಸ ಹ್ಯಾಂಗೆ ಆ ಲಂಗೂಟಿ ಮ್ಯಾಗ ಕಟ್ಟಿ ಹೋಗಿದ್ರಲ್ಲ ಹಂಗೆ ಮಠಕ್ಕೆ ಬಂದ ಪುಣ್ಯಾತ್ಮ. ಹಂಗೆ ಬಂದ ಕೂಡಲೇ ನೋಡ್ತಾರೆ ಸಿದ್ಧಾರ್ಢರು, ಏನೋ ಬೋಳೆ ಹೋಗ್ತಾ ಇದೇನಾಗಿತ್ತು ನಿನ್ನ ಹಣೆವರ ಅಂತಂದಾಗಪ್ಪ, ನನಗೆ ಬಾಯಾಗ ಅರಿವಿ ತುರುಕಿರು, ರೊಕ್ಕ ಕಟ್ಕೊಂಡು ಹೋದ್ರು, ನಾನೆಲ್ಲ ಕಾಂಬಕ್ಕೆ ಕಟ್ಟಿದ್ರು, ದ್ರವ್ಯ ಎಲ್ಲ ತೊಗೊಂಡು ಹೋಗ್ಯಾರ ಅಂತಂದಾಗ ಅಂತಾರೆ ಸಿದ್ಧಾರ್ಢರು, ತಮ್ಮ ದುಃಖವನ್ನು ಯಾವಾಗಲೂ ಪರಮಾತ್ಮ ಕಲ್ಯಾಣಕ್ಕಾಗಿ ಕೊಡ್ತಾನೆ. ನೋಡ್ರಿ ಮಾತು ಎಷ್ಟು ಮಜಾ ಅದ. ದುಃಖ ಎದಕ್ಕೆ ಕೊಡ್ತಾನೆ ಪರಮಾತ್ಮ? ಕಲ್ಯಾಣಕ್ಕಾಗಿ. ನಾವು
ನಾ ಅಭಿಷೇಕ ಮಾಡ್ತೇನೆ ಕಾಯಿ ಹೊಡ್ತೇನೆ ನನಗೆ ಕಾಡಾಕತ್ತೇನೆ ಸಿದ್ಧಾಡು ಅಂತಂತಲ್ಲ. ಹ್ಞೂ ಎಲ್ಲರೂ ಬಿಟ್ಟು ನಿನಗೆ ಬೆಣ್ಣತ್ತೇನೆ ನಾವು ಸಿದ್ಧಾಡು. ಯಾಕೆ ಕೊಡ್ತಾನೆ? ಎಚ್ಚರ ಆದೀತು ಅಂಥೇಳಿ. ದುಃಖ ಯಾಕೆ ಬರ್ತಾವೆ? ದುಃಖ ಯಾಕೆ ಬರ್ತಾವೆ? ಎಚ್ಚರ ಮಾಡಕ್ಕೆ ಬರ್ತಾವೆ. ನೀವು ಬೇಕಾದಟ್ಟು ಬರಲಿ, ನೀವು ಇವೇನು ಎಚ್ಚರ ಆಗೋ ಪೈಕಿನ ಅಲ್ಲ. ದುಃಖ ಬರ್ತಾವೆ ಯಾಕಪ್ಪ ಅಂತ ಕೇಳಿ ಎಚ್ಚರ ಮಾಡಕ್ಕೆ ಬರ್ತಾವೆ ಅಂತ ತಿಳ್ಕೊಂಡು ದ್ರವ್ಯ ಲೋಭ ಆತನ ಪೂರ್ಣವಾಗಿ ವ್ಯಾಪಿಸ್ಕೊಂಡಿತ್ತಲ್ಲ. ಮನಸ್ಸಿನ ಸದ್ಗುರು ಸ್ಮರಣೆಯೂ ಕೊಡಲಿಲ್ಲ. ಕಳ್ಳರಾದರೂ ವಸ್ತುಗಳನ್ನ ಎಲ್ಲ ಕೂಡಿ ಹಾಕಿ ಅವನೇನು ಕಟ್ಟಿ ಹಾಕಿ ಓದಿದ್ರಲ್ಲ, ಹಾಗೇ ಬಂದ ಮಠಕ್ಕೆ. ಹಂಗೆ ಬಂದ ಮುಂದೆ ನಿನಗೆ ಅದ್ಭುತವಾದ ಧನ ಸಿಗ್ತದೆ. ಯಪ್ಪ ದುಡ್ಡೆಲ್ಲ ಹೋಯ್ತ, ಅದು ಹೋಗ್ವಲ್ಲಕ್ಕೋ ನಿಂಗೆ ದೊಡ್ಡ ದುಡ್ಡು ಸಿಗುತ್ತದ ಅಂದ್ರೆ ಅವರು ಅಲ್ರಿ. ನನಗೆ ಅದ್ಭುತವಾದ ಧನ. ಯಾವ ಧನ ಅಲ್ರಿ? ಏನು? ತತ್ವಜ್ಞಾನ. ಜ್ಞಾನಕ್ಕಿಂತಲೂ ದೊಡ್ಡದು ಈ ಜಗತ್ತಿನಾಗ ಇನ್ನೊಂದು ಯಾವುದೂ ಇಲ್ಲ. ಜಗತ್ತಿನಾಗ ಜ್ಞಾನದಿಂದ ಮಹಾತ್ಮರು ಆಗ್ಯಾರ, ಹೌದಲ್ರಿ? ಮತ್ತು ಜ್ಞಾನದಿಂದ ಮಹಾತ್ಮರು ಆಗಿದ್ದಾರೆ. ಭಾಳ ಚಲೋ ಆಯ್ತು ಅಂದ್ರೆ ಸಿದ್ಧಾಡ್ರು, ಭಾಳ ಚಲೋ ಆಯ್ತು ಆದದ್ದು. ಹಿಂಗಂದ್ರೆ ನಿಮಗೆ ಹೆಂಗೆ ಅನಿಸ್ತೈತಿ? ಸ್ವಾಮಿಗೆ ಬುದ್ಧಿ ಇಲ್ಲ ಅವಾಗ, ಭಾಳ ಚಲೋ ಆತನವ ಅಲ್ಲ. ಭಗವಂತ ಪರೀಕ್ಷೆ ಮಾಡ್ತಾ ಇದ್ದಾನೆ. ನಾವು ಶಾಲೆಗೆ ಹೋಗುವಾಗ ಒಂದು ಪಾಠ ಇತ್ತು, ಹಣದಾಸೆ ಬಿಟ್ಟು ಹರಿದಾಸರಾದರು. ಆವಾಗಿನ ಶಾಲೆ, ಆವಾಗಿನ ಮಾತುಗಳು, ಆವಾಗಿನ ಪಾಠಗಳು ಯಾವಾಗ ಈಗ ಒಂದು ರಾಮಾಯಣ ಇಲ್ಲ, ಮಹಾಭಾರತ ಇಲ್ಲ, ಏನೂ ಇಲ್ಲ. ಪಾತ್ರಗೀತೆ ಪಕ್ಕ ನೋಡಿದೇನೋ ಏನತ್ತಿದ್ರೊಳಗೆ. ನಾನು ಒಂದು ಊರಿಗೆ ಶಾಲೆಗೆ ಹೋಗಿದ್ದೆ. ಆ ಮಾಸ್ತರ್ ನಮ್ಮ ಊರವ್ರಿದ್ರ. ಅಪ್ಪೋಳ ಹ್ಯಾಂಗಾರು ಬಂದಿರಿ, ನಮ್ಮ ಹುಡುಗರಿ ಒಂದಿಟ್ಟು ರಾಮಾಯಣ ಮಹಾಭಾರತ ಏನ್ರಿ ಹೇಳ್ರಿ, ನೀವು ಭಾಳ ಓದಿರ್ತೀರಿ. ಹೆಂಗೆ ಆಗಲಿ 5ನೇ ಕ್ಲಾಸಿನ ಹುಡುಗರಿಗೆ ಅಪ್ಪಗಳು ಬಂದಾರು ಹೇಳ್ತಾರೆ ಕೇಳ್ರಿ. ಹ್ಞೂ ರೀ ಸರ್. ನಾವೊಂದು ಹೇಳಿದೆ. ಏನು ಹೇಳಿದೆ ಅಂತ ಕೇಳ, ಸೀತೆಯ ಸ್ವಯಂವರದ ಕಥೆಯನ್ನು ಹೇಳಿದೆ. ಸೀತಾ ಸ್ವಯಂವರ. ಜನಕ ಮಹಾರಾಜ ತನ್ನ ಮಗಳಾದ ಸೀತೆಯನ್ನು ಸ್ವಯಂವರಕ್ಕೆ ಇಟ್ಟಿದ್ದ. ಅಲ್ಲಿ ಶಿವಧನಸ್ಸನ್ನು ಇಟ್ಟಿದ್ದ. ಆ ಶಿವಧನಸ್ಸನ್ನು ಎತ್ತಿ ಯಾರು ಮುರಿತಾರೆ ಅವರಿಗೆ ಸೀತೆಯನ್ನು ಲಗ್ನ ಮಾಡಿ ಕೊಡುವುದಾಗಿ ನಿಶ್ಚಯ ಮಾಡಿದ್ದ. ಭಾಳ ಮಂದಿ ರಾಜಕುಮಾರರು ಬಂದರು. ಎಲ್ಲರೂ ಎತ್ತಾಕೆ ಹೋದ್ರು, ಏನು ಕೆಲಸ ಆಗಲಿಲ್ಲ. ಆವಾಗ ವಶಿಷ್ಠ ಮಹರ್ಷಿಗಳು ಸೀತಾ ಇವಾಗ ರಾಮಚಂದ್ರ ಸೊನ್ನೆ ಮಾಡಿದ್ರು. ಎದ್ದು ಹೋಗಿ ಅದನ್ನು ಮುರಿದ. ಆವಾಗ ಸೀತೆ ಬಂದು ಶ್ರೀರಾಮಚಂದ್ರನ ಕೊರಳಿಗೆ ಹಾರ ಹಾಕಿದಳು. ಭಾಳ ಸುಂದರವಾಗಿ ಆ ಜನ ಎಲ್ಲ ಜಯ ಜಯಕಾರ ಹಾಕಿತು. ಎಷ್ಟು ಕತೆ ಹೇಳಿದ ಬಳಿಕ ಪ್ರಶ್ನೆ ಕೇಳೇನ್ರಿ ಅವನು. ಕೇಳ್ರಿ ಸರ್ ಅಂದ್ರು ಹುಡುಗು. ಆ ಶಿವಧನಸ್ಸನ್ನು ಮುರಿದವ್ರು ಯಾರು ಅಂತ ಕೇಳಿದೆ. ಒಬ್ಬ ನಾ ಅಲ್ರಿ ಸರ್ ಅಂದವ. ಅಲ್ಲೇ ನೀನು ನಾನು ಅಲ್ರಿ ಸರ್ ಅಂದವ. ಶಿವಧನಸ್ಸು ಮುರಿದವ್ರು ಯಾರು? ನಾನು ಅಲ್ರಿ ಸರ್. ನೀನು ನಾ ಆ ದಿವ್ಸ ಶಾಲೆಗೆ ಬಂದಿಲ್ರಿ ಅವನವ. ನಾನೇ ಈ ಶಾಲೆ ಶಿಕ್ಷಕರನ್ನು ಏನು ರೀ ಶಿಕ್ಷಕರ, ನಿಮ್ಮ ಹುಡುಗು ಶಿವಧನಸ್ಸು ಮುರಿದವ್ರು ಯಾರು ಅಂತ ಕೇಳಿದ್ರೆ ನಾ ಮುರಿದಿಲ್ಲ ನೀ ಮುರಿದಿಲ್ಲ ಅಂತಾರಲ್ರಿ. ಅಪ್ಪಳ ನಮ್ಮ ಶಾಲ್ಯಾಗ ಅಂತ ಹುಡುಗರು ಇಲ್ಲ ನಾವು. ಖರೆ ಹೇಳ್ತೀನಿ ರೀ, ನಮ್ಮ ಶಾಲ್ಯಾಗ ಈ ಹರಿದು ಮುರಿದು ನಮ್ಮ ಹುಡುಗ ಗೊತ್ತಾ ಇಲ್ರಿ ಅಂದವ. ತಣ್ಣಗ ಹೆಡ್ ಮಾಸ್ತರ್ ಕಡೆ ಹೋದ ನಾನು. ಏನು ರೀ ಮಾಸ್ತರ, ಈ 5ನೇ ಕ್ಲಾಸಿನ ಹುಡುಗರಿಗೆ ಶಿವಧನಸ್ಸು ಮುರಿದವ್ರು ಯಾರು ಅಂತ ಕೇಳಿ ನಾ ಅಲ್ಲ ನೀ ಅಲ್ಲ ಅಂತಾರೆ. ಆ ಕ್ಲಾಸಿನ ಗುರುಗಳನ್ನ ಕೇಳಿದ್ರೆ ನಮ್ಮನೆ ಅಂತ ಹುಡುಗರು ಇಲ್ಲ ಅಂತಾರೆ. ಹ್ಯಾಂಗೆ ರೀ ಅಂಕುಲೆ? ನೋಡ್ರಿ ಅಪ್ಪಳ ಮುರಿದದ್ದು ಮುರಿದೋತು. ಯಾರಿವ? ಹೆಡ್ ಮಾಸ್ತರ್ ರೀ. ಮುರಿದದ್ದು ಮುರಿದೋತು. ಅದು ಎಷ್ಟು ಖರ್ಚು ಬರ್ತದೆ ಹೇಳ್ರಿ, ಎಲ್ಲರೂ ಪಟ್ಟಿ ಮಾಡಿಸಿಡುನ ಅಂದವ. ಇವತ್ತಿನ ಶಾಲೆ ಏನು ಗಂಧಿಲ್ಲ. ನಾ ಏನು ಹೇಳ್ತಿದ್ದೆ, ನಾ ಪಾಠ ಮಾಡುವಾಗ ಏನಿತ್ತು, ಹಣದಾಸೆ ಬಿಟ್ಟು ಹರಿದಾಸರಾದರು. ಒಬ್ಬ ಆ ಪುರಂದರದಾಸರ ಕಥೆ ಅವರು ಭಾರಿ ದೊಡ್ಡ ಶ್ರೀಮಂತ ಏನ್ರಿ.
ಅವ 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 ಅವನಂತ ಶ್ರೀಮಂತರ ಈ ಜಗತ್ತಿನಾಗ ಯಾರೂ ಇದ್ದಿದ್ದಿಲ್ಲ. ಮುತ್ತ ರತ್ನ ಬಂಗಾರ ಬೆಳ್ಳಿ ವ್ಯಾಪಾರ ವ್ಯಾಪಾರ ದೊಡ್ಡ ವ್ಯಾಪಾರ. ಅವ ದುಡ್ಡಿನ ಮ್ಯಾಗ ಇಷ್ಟು ಲೋಭಿ ಇದ್ರಿ, ದುಡ್ಡನ್ನು ಬಿಟ್ಟು ಅವನ್ನ ನಿಮಿಷ ಇರ್ತಿದ್ದಿಲ್ಲ. ದುಡ್ಡಿನ ಮ್ಯಾಲಿನ ಪ್ರೇಮ ಭಗವಂತನಿಗೆ ಹಿಂಗೆ ಅನಿಸ್ತತ, ಇವನು ದುಡ್ಡಿನ ಮ್ಯಾಗ ಇಷ್ಟು ಪ್ರೇಮ ಐತಲ್ಲ, ಆ ಪ್ರೇಮವನ್ನು ನನ್ನ ಕಡೆ ತಿರುಗಿಸ್ಬೇಕಂತ ಅವ ಮಾಡಿದಂತ್ರೇನ್ರಿ ಎಂತ ಮಜಾ ಇದು. ಇವನು ದುಡ್ಡಿನ ಮೇಲೆ ಪ್ರೇಮ ಐತಲ್ಲ, ಆ ಪ್ರೇಮವನ್ನು ನಾನು ನನ್ನ ಕಡೆಗೆ, ಯಾಕಂದ್ರೆ ಆ ಪ್ರೇಮ ಭಾಳ ಚಲೋ ಅದ ಒಂದು, ಅದನ್ನು ನನ್ನ ಕಡೆ ತಿರುಗಿಸ್ಬೇಕಂತೇಳಿ ಬ್ರಾಹ್ಮಣರ ವೇಷ ಹಾಕ್ಕೊಂಡು ಬಂದ ಶ್ರೀಹರಿ. ಬಂದು ಅವ ಅಂಗಡಿಯಾಗ ಕೂತಿದ್ದಲ್ಲ, ಭಯಂಕರ ಗದ್ದಲ, ಭಯಂಕರ ವ್ಯಾಪಾರ. ಸಾವುಕಾರೇ, ನನ್ನ ಮಗಂದು ಮುಂಜಿ ಮಾಡೋದದ ರೀ ಅಂತೇನು ರೀ, ಒಂದಿಟ್ಟು ದಾನ ಮಾಡಿರಿ ಅಂದ. ಅವಂದ ಈಗೇನಿಲ್ಲ ನಾಳೆ ಬಾ ಅಂದ. ಮರುದಿವ್ಸ ಬಂದ, ಮತ್ತು ನಾಳೆ ಬಂದಿದ್ರಿ ಅಲ್ರಿ, ಮತ್ತೇನು ದಾನ ಮಾಡಿರಿ ಅಂಕಲಿ, ಮತ್ತು ನಾಳೆ ಬಾ ಅಂದವ. ಮತ್ತು ಅವ ಕೊಡುವಲ್ಲ, ಇವು ಬಿಡುವಲ್ಲ. 6 ತಿಂಗಳು ರೀ, ನಾಳೆ ಬಾ ನಾಳೆ. ಬ್ರಾಹ್ಮಣ ಇವ ಬೆನ್ನ ಹತ್ತಾನ ಇವನು. ಅವ ಕೊಡಂಗ ಇಲ್ಲ ತಾವೊಂದು. ಕಡೆಗೆ ಭಾಳ ಉಪದ್ರ ಮಾಡಿದ ಕೂಡಲೇ ಈ ಕೊಟ್ಟಿ ನಾಣ್ಯಗಳಿರ್ತಾವೆ ಗೊತ್ತೇನು, ಚೀಲ್ದಾಗ ತುಂಬಿಟ್ಟಿದ್ದವ ಕೊಟ್ಟಿ ನಾಣ್ಯಗಳನ್ನು ಅವನ ಮುಂದೆ ಇಟ್ಟ. ಇದ್ರೊಳಗಿಂದ ಒಂದು ಆರಿಸ್ಕೊಂಡ, ಒಂದು ಅದೆಲ್ಲ ನಡೆಯಂಗಿಲ್ಲ ಯಾವು. ಒಂದು ಆರಿಸ್ಕೊಂಡ ನೋಡಿದವ, ಎಲ್ಲ ಬಾತಿಗೆ ಬಾರ್ದು ಇದ್ದು ಅಂದ. ಎಲ್ಲ ಅವನ ಏನು ರೀ ಇವನು ತೊಗೊಂಡು ನಾ ಏನು ಮಾಡ್ರಿ, ಏನಾರೇ ಮಾಡು, ಬೇಕಾದ್ರೆ ಇದು ಒಯ್ಯಿ ಇರತ್ತೆ ಬಿಡು, ನನ್ನ ಅಂಗಡಿ ಬರಬೇಡಿ ಅಂದ. ಸೀದಾ ಎಲ್ಲಿ ಹೋದ್ರಿ, ಅವನ ಹೆಂಡತಿ ಮನೆ ಹಂತಕ್ಕೆ ಹೋದವ. ಕೆಟ್ಟ ಸ್ವಾಮಿ ರೀ, ದೇವ್ರನ್ನೇ ಚಲೋ ತಿಳ್ಕೊಂಡ್ರೆ. ಅವನ ಹೆಂಡತಿ ಹಂತಕ್ಕೆ ಹೋದ. ಯವ್ವ 6 ತಿಂಗಳಾತು, ನಿಮ್ಮ ಯಜಮಾನ್ರ ಹಂತಕ್ಕೆ ಒಂದಿಟ್ಟು ಏನು ದಾನ ಮಾಡಿರಿ, ನಮ್ಮ ಮಗಂದು ಮುಂಜಿ ಐತೆ ಅಂತ ಹೇಳಿದ್ರು ಕೇಳವಲ್ರಿ, ಏನು ಮಾಡಿದ್ರಿ? ಅವ್ರು ಹಂಗೆ ಅದಾರ, ಏನು ಮಾಡೋದು, ನೀನು ಅಂತಕ್ರಿ ಏನು ರೀತಿ ಕೊಡ್ರಿ ಅಂದವ. ನನ್ನಂತಕ್ಕೆ ಏನೈತೆಪ್ಪ, ಏನಿಲ್ಲ, ಇದ್ರೆ ಕೊಡ್ತೀನಿ ಎಲ್ಲ. ಆಕೆಗೂ ಭಾಳ ತಳಮಳ ಆತ. ಪರಂತು 6 ತಿಂಗಳ ತನಕ ಇವು ಎಡ್ತಾಕ್ಸ್ಕೊಂಡ್ರು ಕೂಡ ನಮ್ಮ ಯಜಮಾನ್ರು ಏನು ಕೊಟ್ಟಿಲ್ಲ ಅಂದ್ರೆ ಏನು ಮಾಡಬೇಕು ಅಂತೇಳಿ ಆಕೆಗೂ ಮನಸ್ಸಿಗೆ ನೋವಾತು. ನನ್ನಂತಕ್ಕೆ ಏನಿಲ್ಲಪ್ಪ. ಅವ ಅಲ್ರಿ, ನಿಮ್ಮ ಮುಗುನ್ಯಾಗ ನೊತ್ತಲ್ಲ, ಅದು ತವ್ರ ಮನಿದ ಅಲ್ಲ ಅನ್ನೋದು, ಇವಂದೇನು ಅಲ್ಲದು. ಹ್ಞೂ ಅದನ್ನ ಕೊಟ್ಬಿಡ್ರಲ್ಲ ಅಂದವ. ಯಾಕಂದ್ರು ಆಯ್ತಪ್ಪ, ಇನ್ನೇನು ಮಾಡೋದು, ಬೇಡಕ್ಕೆ ಬಂದನ ಪಾಪ ಅಂಥೇಳಿ ಉಚ್ಚಿ ಶಿವಾರ್ಪಣ ವಸ್ತು ಕೃಷ್ಣಾರ್ಪಣ ವಸ್ತು ಕೊಟ್ಟರು. ಅದನ್ನ ತೊಗೊಂಡು ಅವನ ಅಂಗಡಿಗೆ ಹೋಗ್ತಾನೆ ಇವ್ ಪುಣ್ಯಾತ್ಮ ಮಾರಾಕ. ಇನ್ನು ತಗೋರಿ, ಎಷ್ಟು ರೊಕ್ಕ ಕೊಡ್ರಿ ಅದು. ಅವ್ನು ನೋಡಿದ, ಎಲ್ಲಿ ತಂದದ ನಾವು, ಇನ್ನು ಎಲ್ಲಿ ತಂದದಿ, ಎಲ್ಲಿದ್ರೆ ಹಾಕ್ತಾರಲ್ಲಕ್ಕ, ಅದನ್ನು ತಗೋ, ಅದೆಷ್ಟು ಬೆಲೆ ಹಾಕ್ತಿ, ರೊಕ್ಕ ಕೊಡೋದು ನಾವು. ಅವ್ನು ಸಂಶಯ ಬರ್ತಾವ, ಇವ್ನು ಬಹುಶಃ ನಾನು ಹೆಂಡ್ತಿದ್ದನ್ನು ಹೇಳ್ತಿದ್ದು, ಇದು ಮತ್ತೊಂದು ಅಲ್ಲ. ಅದನ್ನು ಪೆಟ್ಯಾಗ ಹಾಕಿ ಕೀಲಿ ಹಾಕಿ ಇಲ್ಲೇ ಕೊಂಡ್ರಿ ಮನೆಗೆ ಹೋಗಿ ಬರ್ತಾನೆ. ಅಂಗಡಿ ಕೀಲಿ ಹಾಕಿದ ಕಟ್ಟಿ ಮೇಲೆ ಕೂತಿದ್ದು ಗಿರಾಕಿ. ಹೋದ ಮನೆಗೆ ಹೋದ, ಉಗ್ರಾಗಿ ಬಂದಿದ್ದು ನೋಡ್ರಿ. ಏನು ಮಾಡಕತ್ತಿದ್ದಿ ಲಕ್ಷ್ಮಿ ಅಂದವ. ಬಂದಳು, ಗೊತ್ತಾತ ಏನೋ ಆಗೈತಿ ಘಾತ. ಯಾಕಂದ್ರೆ ನೀವು ಸಿಟ್ಟು ಬರ್ತಾನೆ, ಮನುಷ್ಯ ಅಲ್ಲ. ಅದಿರ್ತೀರಿ ನೀವು, ಗೊತ್ತಾತೆ. ನಾ ಸಿಟ್ಟು ಬಂದ್ರೆ ಮನುಷ್ಯ ಅಲ್ಲ, ಮತ್ತೇನು ದನ? ಏನು ನಮ್ಮ ಯಜಮಾನ್ರು ಸಿಟ್ಟು ಬರ್ತಂದ್ರೆ ಇವ್ರೇ ಸುಮ್ಮ ಬಿಡೋದಲ್ಲ. ಯಾಕ್ರಿ ಅಂದಳು. ನತ್ ಎಲ್ಲಿತ್ತು ನತ್ ಕೇ ಆಕೆ ಅಂದಳು, ಅಡುಗೆ ಮೇಲೆ ದೇವ್ರ ಮೇಲೆ ಇಟ್ಟನ್ರಿ ಅಂದಳು. ತೊಗೊಂಡು ಬಾ ಅಂದ. ಒಳಗೆ ಹೋದಳು. ಇನ್ನು ಅವನ ಕೈಯಾಗ ಸಾಯೋದು ಗ್ಯಾರಂಟಿ, ಅವೇನು ನನ್ನ ಬಿಡೋದಿಲ್ಲ, ಕೊಲ್ತಾನ. ಹಂಗೆ ಹೆಂಗಾದ್ರು ನಾ ಸಾಯೋದೈತಿ ಅಂಥೇಳಿ ಅಲ್ಲಿ ವಿಷ ತಂದಿಟ್ಟಿದ್ಳಂತೆ. ಯಾವಾಗೋ ಆ ವಿಷ ತಗೊಂಡು ಬಟ್ಟಲು ಹಾಕ್ಕೊಂಡು, ನೋಡಪ್ಪ ನಾನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ, ಏನು ನತ್ತಿನ ಸುಣ್ಣು ನಂದ ಬಂದು ತಗೋ ಅಂಥೇಳಿ ಕುಡಿಯೋಕೆ ಹೋದ್ರು. ಪಟ್ಟಂತ ಬಿತ್ತ ನತ್ತು ಅದ್ರೊಳಗೆ. ಎದ್ರೊಳಗ್ರಿ ಆ ವಿಷದ ಬಟ್ಟಲು ನತ್ತು ಬಿಟ್ಟು ಆಕಿ ನೋಡಿಳು. ಇಷ್ಟು ಖುಷಿ ಆಯ್ತು. ತಗೋರಿ ಇಲ್ಲಿ ಇದೇ ಹೋದಲ್ಲ ನೋಡ್ರಿ ಅಂದಳು. ಅವಂದ ಅಲ್ಲತ್ತಿ ಇಲ್ಲಿ ಹಂಗೆ ಬಂತಿದ್ದು, ಅಲ್ಲೇ ಕೀಲಿ ಹಾಕಿ ಬಂದನೆ. ತಡಿ ಅಂದವನ ಹೋದ. ಅಲ್ಲಿ ನೋಡಿದ, ಕೀಲಿ ತೆಗೆದು ಅಲ್ಲಿ ಇದ್ದಿದ್ದಿಲ್ಲ, ಇಲ್ಲೇ ಬಂದಿತ್ತು ಅದು. ಅಲ್ಲಿದ್ದು ಇಲ್ಲಿ ಹೆಂಗೆ ಬಂತು, ಕೂತ್ ಗಿರಾಕಿ ಇದ್ದಿದ್ದಿಲ್ಲ ಅಲ್ಲೇ.
ಪರಿವರ್ತನೆ ಆತು ನೋಡ್ರಿ, ಪರಿವರ್ತನೆ ಆತು. ಆವತ್ತನ ಏನು ಮಾಡಿದ ಅಂದ್ರೆ ಎಲ್ಲ ದಾನ ಮಾಡಿದ. ಭಗವಂತನ ಹೊರತಾಗಿದ್ದು ಯಾರೂ ಮಾಡಿದ್ದಲ್ಲ. ಸಾಕ್ಷಾತ್ ಪರಮಾತ್ಮ ನನ್ನ ಮುಂದೆ 6 ತಿಂಗಳು ನನ್ನ ಅಂಗಡಿ ಮುಂದೆ ತಿರುಗಾಡಿದ್ರು ಕೂಡ ಜಿಪುನಾಥ್ ನನ್ನನ್ನು ಕಣ್ಣು ತರಿಸಿದ ಸಿದ್ಧಾರೂಢ ಹಪ್ಪ ಅಂಥೇಳಿ ನಮಸ್ಕಾರ ಮಾಡಿ ಆವತ್ತ ತಾಳ ತಂಬರಿ ತಗೊಂಡ ಎಲ್ಲನೂ ಹರದಾಸೆ ಬಿಟ್ಟು ಹರಿದಾಸರ. ಭಗವಂತ ಏನಾದ್ರು ಮಾಡಬೇಕಾದ್ರೆ ಅವ್ರಿಗೆ ದುಃಖವನ್ನು ಕೊಡ್ತಾನೆ. ಇದಕ್ಕೆ ಹೇಳ್ಬೇಕಾಯ್ತು ನಾವು. ಇದ್ದವ್ರು ಏನು ಹೇಳ್ತಾರೆ ನೋಡ್ತಮ್ಮ ತಮ್ಮ, ಅವ ಏನು ಕೊಡ್ತಾನ? ದುಃಖವನ್ನು ಕೊಡ್ತಾನೆ. ಯಾಕೆ ಅಂತ ಕೇಳಿದರೆ ನಮ್ಮನ್ನು ಎಚ್ಚರ ಪಡಿಸೋ ಸಲುವಾಗಿ ದುಃಖವನ್ನು ಕೊಡ್ತಾನೆ ಅಂತ ಹೇಳಿ ಸಿದ್ಧಾರೂಢರು ಹೇಳಿದಾಗ ಅವಾಗ ಗೊತ್ತಾತು, ವೈರಾಗ್ಯ ಉತ್ಪನ್ನ ಆಯಿತು ಅಲ್ರಿ. ವೈರಾಗ್ಯ ಉತ್ಪನ್ನ ಆಯ್ತು. ದುಃಖ ಎಲ್ಲರಿಗೂ ಬರ್ತೈತಿ, ವೈರಾಗ್ಯ ಬರಂಗಿಲ್ಲ ನೋಡ್ರಿ. ಬರ್ತೈತಿಲ್ರಿ? ಎಷ್ಟು ದುಃಖ ಬಂದಿಲ್ಲ ನಿಮ್ಮ ಮನುಷ್ಯನ್ಯಾಗ, ನಿಮ್ಮ ಮನ್ಯಾಗ? ಮನೆ ಬಿಟ್ಟು ಬಂದಿರಿ? ಯಾವಾಗ ಮುಗಿತತ್ರಿ ಸರ್ ಕೇಳಕತ್ತಾರ, ಫೋನ್ ಬರಾಕತ್ಯಾವ ಅಲ್ರಿ. ವೈರಾಗ್ಯ ಬರೋದು ಸಾಮಾನ್ಯ ಇಲ್ಲಪ್ಪ. ಆ ಭಗವಂತನೇ, ಆ ಸಿದ್ಧನೇ ಏನಾದರೂ ಪರಿವರ್ತನೆ ಮಾಡಿದರೆ ಬಂದಿತ್ತೆ ವಿನಃ ಸಾಮಾನ್ಯರಿಗೆ ಅದು ಸಾಧ್ಯ ಇಲ್ಲ. ಆವತ್ತಿನಿಂದ ಪುಣ್ಯಾತ್ಮ ಕೇಳಲಾಕ ಶುರು ಮಾಡಿದ್ ನೋಡ್ರಿ. ಏನೋ ಈಗೇನದ ಸ್ವಚ್ಛ ಅದ ಅಲ್ರಿ, ದುಡ್ಡಿಂದ ಕಾವಲಿಲ್ಲ. ಏಕಾಗ್ರತೆಯಿಂದ ಕೇಳಕ್ಕೆ ಹತ್ತಿದಲ್ಲ. ಒಂದು ಸ್ವಲ್ಪ ಕೇಳಿದ್ರೆ ನೀವಲ್ಲ, ಏಕಾಗ್ರತೆಯಿಂದ ಕೇಳಿದ್ರೆ ಸಾಕು. ಒಂದು ಮಾತು ಅಲ್ರಿ, ಭಗವಂತನ ಒಂದು ಮಾತು ನಮ್ಮ ಕಿವಿಯಾಗಿ ಬಿತ್ತಂದ್ರೆ ಕರ್ಣ ಪವಿತ್ರ ಅಕ್ಕವಂತ ಹೇಳಿ ಗೊತ್ತಿಲ್ಲ. ಆದ್ದರಿಂದ ಆ ಮಾತಿಗೆ ಕಿಮ್ಮತ್ತಿಲ್ಲ. ಕರಿಯನಿತ್ತಡೆಯವಲ್ಲೆ, ಸಿರಿಯನಿತ್ತಡೆವಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತಡೆವಲ್ಲೆ. ನಿಮ್ಮ ಶರಣರ ಸುಳ್ಳು ನುಡಿ ಒಂದು ಅರಘಡಿಗೆ ಇತ್ತಳೆ ಯನ್ನ ನಿತ್ಯ ಕೇಳ ರಾಮನಾಥ ಅಂತ ಹೇಳ್ದಂಗೆ ಬೋಳೆ ಭಕ್ತ ಎಂಬ ನಾಮವು ನಿನಗೆ ಒಪ್ಪುವುದು. ನೀನು ಸುಖದಿಂದ ಮಠದೊಳಗಿರು ಅಲ್ಲ. ಈಗ ನಿನ್ನ ಆರಾಮಾಗ್ಯದ, ನಿನ್ನ ಮನಸ್ಸು ಭಾಳ ಪರಿಶುದ್ಧ ಆಗ್ಯದ. ಕಳ್ಳರು ಆತನ ದ್ರವ್ಯ ಹರಣ ಮಾಡಿಕೊಂಡು ಹೋದಂದಿನಿಂದ ಆತನ ಚಿಂತೆ ಎಲ್ಲ ಹೋಗಿಬಿಟ್ಟಿತು. ರಾತ್ರಿಯಲ್ಲಿ ಸುಖವಾಗಿ ನಿದ್ದೆ ಆಯ್ತು. ರಾತ್ರಿಯೊಳಗೆ ಸುಖವಾಗಿ ನಿದ್ದೆ ಮಾಡ್ತಿದ್ದ. ಶ್ರವಣ ಕಾಲದಲ್ಲಿ ನಿದ್ದೆ ಬರ್ತಿದ್ದಿಲ್ಲ. ಶ್ರವಣ ಕಾಲದಲ್ಲಿ ನಿದ್ದೆ ಬರಲಿಲ್ಲ. ವೇದಾಂತ ಶ್ರವಣದಲ್ಲಿ ಚಿತ್ತ ಏಕಾಗ್ರತೆ ಹೊಂದಿ ವಿಷಯ ವಾಸನೆಗಳು ನಾಶ ಆದವು ಅಲ್ರಿ. ವಿಷಯದ ವಾಸನೆಗಳೇ ನಮ್ಮ ಮನಸ್ಸಿನಾಗ ಏನು ಮಾಡ್ತಾವ್ರಿ? ವಿಘ್ನ. ನಾವು ಶ್ರವಣ ಮಾಡುವಾಗ ವಿಘ್ನ ಮತ್ತೇಂದೇನೂ ಇಲ್ಲ. ಆ ವಿಘ್ನ ಎಲ್ಲಿದೆ? ಒಳಗೆ ಮನಸ್ಸಿನಾಗದ. ಬಹಳ ದಿವಸಕ್ಕೆ ಭಗವಂತ ಕೃಷ್ಣ ಬಂದ ಪಾಂಡವ್ರ ಮನೆ. ಭಾಳ ದಿವಸಕ್ಕೆ ಬಂದಾನಂತೇಳಿ ತಿಳ್ಕೊಂಡ 5 ಮಂದಿ ಕೈ ಮುಕ್ಕೊಂಡ, ಭಾಳ ದಿವಸಕ್ಕೆ ಬಂದಿದ್ದಿ ಪರಮಾತ್ಮ, ಏನಾರೆ ಒಂದು ಮಾತು ಹೇಳು. ಹೆಂಗ ಮಾತು ಹೇಳಕ್ಕಿದ್ದ. ಏನು ಅಂತ ಕೇಳಿದರೆ ಅವಂತಾನೆ ಈ ತತ್ವಜ್ಞಾನಕ್ಕೆ 1 ಕೋಟಿ ವಿಘ್ನಗಳು. ವಿದ್ಯೆಯಾಂ ಧನ್ವಿನಾಂ ಕೋಟಿ. ವಿದ್ಯೆಯಾಮ್ ಅಂದ್ರೆ ಬ್ರಹ್ಮವಿದ್ಯೆಗೆ, ಧನ್ವಿನಾಮ್ ಅಂದ್ರೆ ವಿಘ್ನಗಳು 1 ಕೋಟಿ ಅರಿ. ವಿದ್ಯೆಯ ಧನ್ವಿನಾಂ ಕೋಟಿ ತದರ್ಧಂ ಹರಿಮಂದಿರೆ. ಆ ಕೋಟಿಯೊಳಗಿನ ಅರ್ಧ ಎಲ್ಲೇ? ಹರಿಮಂದಿರೆ. ಅಂದ್ರೆ ಎಷ್ಟು? ಹರಿಮಂದಿರದಾಗ 50 ಲಕ್ಷ. ತದರ್ಧಂ ಜಾಹ್ನವಿ ತೀರೆ. ತದರ್ಧಂ ಅಂದ್ರೆ ಅದ್ರೊಳಗಿಂದ ಅರ್ಧ ಮಾಡ್ರಿಪ್ಪ. ನಾವು ನಪಾಸಾಗಿ ಕಡೆ ಬಂದಾನೆ 25. ಎಲ್ಲಿ? ಜಾಹ್ನವಿ ತೀರೆ. ತದರ್ಧಂ ದಕ್ಷಿಣ ಕರೆ. ದಾನ ಮಾಡೋದು ದಕ್ಷಿಣ ಕರೆ ಹೋದಲ್ರಿ. ತದರ್ಧಂ ಅದರೊಳಗಿಂದ 25 ಅರ್ಧ 12.5 ಲಕ್ಷ ಇಲ್ಲಿ ದಾನ ಮಾಡು ಕೈ ಒಳಗದಾವು ಅಂತಂದ. ಭೀಮಿಗೆ ಸುಟ್ಟು ಬಂತವ. ಆ ವಿಘ್ನಗಳಲ್ಲಿ ನಾವು ನೋಡ್ತಾನ ಅಂದವ. ಗದಿ ತೊಗೊಂಡ ಗದಿ ತೊಗೊಂಡ ಎಲ್ಲಿ ಹೇಳಿ ಸೀದಾ ಅಂತ ಕೇಳಿ. ಯಾಕಂದ್ರೆ ಬ್ರಹ್ಮವಿದ್ಯೆಗೆ 1 ಕೋಟಿ ವಿಘ್ನಗಳು ಅಂತೇಳಿ ಸೀದಾ ಸಿದ್ಧಾರ್ಥ ಮಠಕ್ಕೆ ಬಂದವ. ಶಾಸ್ತ್ರ ನಡೀತು, ವಿಚಾರ ಸಾಗರ ಮನಗಂಡ ಮನಗಂಡ ನಡೀತು. ಆ ಕಡೆ ನೋಡಿ ಏನು ನೋಡಕ್ಕಿದ್ದವ? ಈ ಸಾಗರ ಪಾಗರ ಇಲ್ಲ, ಆ ವಿಘ್ನ ಇಲ್ದಾವ. ಅವತ್ತನ್ನು ತಲೆ ಹೊಡಿಬೇಕಂತೇಳಿ
ತುಂಬ ಸ್ವಾಮಿ ಹಿಂದೆ ಮುಂದೆ ಎಲ್ಲ ಹುಡುಕಾಡಿದ ಸಿಗಲಿಲ್ಲ. ಅವಂದ ಬರಲ್ಲ ಕೃಷ್ಣ ಸುಳ್ಳು. ಹಾಂ, 1,000,000 ವಿಘ್ನ ಅಂತ ಹೇಳ್ಯಾನ, ಇಲ್ಲಿ ಒಂದೂ ಇಲ್ಲ ಅಂದ. ತದರ್ಧಂ ಹರಿಮಂದಿರೇ. ಇನ್ನು ಅರ್ಧ 50 ಲಕ್ಷ ಎಲ್ಲಿದಾವು? ಹರಿಮಂದಿರೇ. ಗುಡಿಗೆ ಹೋದ, ಮಂದಿ ನಮಸ್ಕಾರ ಮಾಡ್ತಿದ್ರು, ಆರತಿ ಬೆಳಗ್ತಿದ್ರು, ಅಭಿಷೇಕ ಮಾಡ್ತಿದ್ರು. ಆ ಕಡೆ ಗುಡಿ ಹಿಂದೆ ಮುಂದೆ ನೋಡಕತ್ತೇನ, ಅವು ಎಲ್ಲಿ ವಿಘ್ನಗಳು ಎಲ್ಲ ಕಡೆ ಹುಡುಕಾಡಿದ, ಅಲ್ಲೂ ಯಾವ ವಿಘ್ನ ಸಿಗಲಿಲ್ಲ. ತದರ್ಥಂ ಜಾಹ್ನವಿ ತೀರೆ, ಗಂಗಾ ನದಿ ತೀರದೊಳಗೆ ಎಷ್ಟು? 25 ಲಕ್ಷ ಅಲ್ಲಿದಾವ. ಅಲ್ಲಿ ಹುಡುಕಾಡಿದ, ಆ ನದಿ ಆಚೆ ಕಡೆ ದಾಂಡಿ, ಈಚೆ ಕಡೆ ದಾಂಡಿ, ಅಲ್ಲಿ ನದಿ ಒಳಗೆ ಸ್ನಾನ ಮಾಡೋರು ಮಾಡ್ತಿದ್ರು, ಅರಿಗೆ ಕೊಡೋರು ಕೊಡ್ತಿದ್ರು. ಅದೇನು ಲಕ್ಷದಾಗಿಲ್ಲ ಅವಾಗ. ಅಲ್ಲಿ ವಿಘ್ನ ಹುಡುಕಾಡಿದ, ಅಲ್ಲೂ ಇಲ್ಲ. ತದರ್ಥಂ ದಕ್ಷಿಣ ಕರೆ, ಸ್ನಾನ ಮಾಡಿ ಅಲ್ಲೇ ಗಂಗಾ ನದಿ ಅಂತ ದಾನ ಮಾಡ್ತಿದ್ರಲ್ಲ, ಆ ದಾನ ಮಾಡೋರು ಹಿಂದೆ ಮುಂದೆ ಹುಡುಕಾಡಿದ, ಅಲ್ಲಿ ಯಾವಿಲ್ಲ. ಬಂದ ಗದ ತೊಗೊಂಡು, ಏನೋ ಮಾರಾಯ ಸುಳ್ಳು ಹೇಳ್ದಾನೆ ಇಟ್ಟ ಅಂದ ಕೃಷ್ಣನಿಗೆ. ಏನಾಯ್ತು ಭೀಮ? ಎಲ್ಲ ಹುಡುಕಾಡಿ ಬಂದನ್ನ, ಎಲ್ಲ ಅಲ್ಲಿ ವಿಘ್ನನ ಇಲ್ಲ. ಎಲ್ಲಿ ಹೋಗಿದ್ದಿ? ಸಿದ್ಧಾರ್ಥ ಮಠಕ್ಕೆ. ಏನು ನಡೆದಿತ್ತು? ಅದೇನು ನೋಡಲಿಲ್ಲಪ್ಪ. ಕೇಳ್ದೇನೆ ಏನಿಲ್ಲ. ತಮ್ಮ ಅದ್ದಕ್ಕೆ ಹೋಗಿದ್ದಿ, ಕೇಳಿ ಗುಡ್ಲಿಲ್ಲ ಅಂದ್ರೆ ಆ ವಿಘ್ನ ಅಲ್ಲೆಲ್ಲಿಲ್ಲೋ ನೀನು ಒಳಗೆ ಅದಾವಂದವ. ಕೇಳಿಲ್ಲದಲ್ಲ, ಏನು ನಡೀತು ಗೊತ್ತಿಲ್ಲ. ಮತ್ತೆ ಇಲ್ಲಿ ಹೋದಿ ಹರಿಮಂದಿರೇ. ಏನು ಮಾಡ್ತಿದ್ರು ಮಂದಿ? ಅಲ್ಲೇ ನಮಸ್ಕಾರ ಮಾಡ್ತಿದ್ರು, ಅಭಿಷೇಕ. ನೀನು ಮಾಡಿದೇನು? ಎಲ್ಲ ಗುಡಿಯಾಗಿಲ್ಲೋ, ನಿನ್ನ ಮನಸ್ಸಿನಾಗ ಅದ. ಅಲ್ಲಿ ತಕ್ಕ ಹೋಗ್ಯದಿ, ನಮಸ್ಕಾರ ಮಾಡಿಲ್ಲ, ಅಭಿಷೇಕ ಮಾಡಿಲ್ಲ ಅಂದ. ನಿನ್ನ ಹೃದಯದೊಳಗೆ ಅದಾವ. ಅಲ್ಲಿದ ಗಂಗಾ ತೀರದಾಗ ಹುಡುಕ್ಯಾಡಿದಿ, ನದಿ ಬಡ್ಡಾಗಿಲ್ಲೋ, ಅವು ನಿನ್ನ ಒಳಗದಾವೆ. ಆಗ ಹೇಳ್ತಾ ಇದ್ದಾನಲ್ಲ, ವಿಘ್ನಗಳೆಲ್ಲ ಶ್ರವಣ ಮಾಡುವ ಏನಾರು ವಿಘ್ನ ಅದಾವಂದ್ರೆ ಅವು ಎಲ್ಲಿ ಹೊರಗಿಲ್ಲ, ಒಳಗೆ ಅದಾವೆ. ಇವತ್ತು ಏನಾಗೈತಿ? ಅವನು ವಿಘ್ನಗೆಲ್ಲ ಹೋಗ್ಬಿಟ್ಟ, ವಿಷಯದ ವಾಸನೆಗಳೆಲ್ಲ ಕಳೆದುಬಿಟ್ಟ ಸಿದ್ಧಾಡಪ್ಪ. ಈ ರೀತಿ ಒಂದೊಂದು ಸಮಯದಲ್ಲಿ ಸದ್ಗುರುಗಳಿಗೆ ಚಳಿ ಜ್ವರ ಬಂದು ಅಂತ. ಈ ಸಮಯದಾಗ ಚಳಿ ಜ್ವರ ಬಂದು ಸಿದ್ಧಾರೂಢರಿಗೆ. ಚಳಿ ಜ್ವರ ಬಂದು ಕೂಡಲೇ ಇನ್ನು ಉತ್ಸವ ಬಂದದ ಸಮೀಪದಾಗನೇ. ಎಲ್ಲರನ್ನೂ ಕರೆದ, ಯಾರೇ ನಂದು ಜ್ವರ ತಗೋರಿಪ್ಪ ಅಂತಂದು ಕೂಡಲೇ ನನ್ಗೆ ನಾ ಜ್ವರ ಬಿದ್ದರೆ ನನ್ನ ಹ್ಯಾಂಡ್ರ ಮಕ್ಕಳು ಗತಿ ಏನ್ರಿ ಅನ್ನೋ. ನೀವು ಜ್ವರ ನನಗೆ ಕೊಡ್ತೀರ, ನಾನು ತೊಗೊಂಡಿನಿ ಬಿಡ್ರಿ, ಪರಂತು ನಾನು ಹ್ಯಾಂಡ್ರ ಮಕ್ಕಳ ಗತಿ ಏನೋ ಅಂದ್ಕೊಳ್ಳಿ. ಮತ್ತೊಬ್ಬನ ಕೇರು, ನನಗೆ ವ್ಯವಹಾರದಾಗ ಭಾಳ ಮುಖ್ಯ ಕೆಲಸ ಅದಾವ್ರಿ, ಆಗೋದಿಲ್ಲ ಅಂದವ. ಮತ್ತೊಬ್ಬ ನೀ ಏನಪ್ಪ? ನಾನು ಹೆಂಡತಿ ಗರ್ಭಿಣಿ ಅದಾವ್ರಿ, ಸಿದ್ಧ ಡಿಲೆವರಿ ಬಂದದ ರೀ ಎಲ್ಲ ಅಂದು. ಅವ ಹಿಂಗಾತಂದು ಕೂಡಲೇ ಕಾಡಿಗೆ ಉಳ್ದವ ಯಾರು ಇವ? ಹಾಂ, ಬೋಳೆ ಭಕ್ತ. ಏನಪ್ಪ ನೀನರೇ ತಗೋತೇನೋ ಅಂದವ. ಯಪ್ಪ ಅದನ್ನು ಕೊಡು ಮೊದಲು ಅಂದವ. ಯಾಕೆ ಅಂದ್ಕೆರೆ, ನಾನು ನಾಳಿನ ದಿವಸ ಈಗ ನೀನು ನನಗೆ ಕೊಟ್ಟಿ ಅಂತಂದ್ರೆ ಬಂದಿರ್ತಕ್ಕಂಥ ಭಕ್ತರಿಗೆ ನೀ ದರ್ಶನ ಕೊಡ್ತಿ. ನೀ ಜ್ವರ ಪೀಡಿತ ಆದಿ ಅಂದರೆ ಬಂದಿರ್ತಕ್ಕಂಥ ಭಕ್ತರಿಗೆ ಏನಾಕತಿ? ಮನಸ್ಸಿಗೆ ನೋವಾಗ್ತದೆ. ನೀ ಜ್ವರ ಕೊಡು, ನಾ ತಗೋತೀನಿ ಅಂತಂದಾಗ ನೀಗ ಏನಾಗೈತಿ? ಹಾಗಾದ್ರೆ ತಗೋಪ್ಪ, ನನ್ನ ಜ್ವರ ತಗೋ. ಕೈ ಹಿಡ್ದ ಅವನು ತಮ್ಮ ಜ್ವರ ಅವನಿಗೆ ಕೊಟ್ಬಿಟ್ರ. ಹಂಗೆ ಕಿಶೆದಾಗಿನ ರೊಕ್ಕ ಕೊಟ್ಟಂಗೆ ರೀ, ಮತ್ತೇನತಿ? ಜ್ವರ ಕೊಡೋದು ಜ್ವರ ತಗೊಳ್ದು ಅಂತಂದ್ರೆ ಸಾಮಾನ್ಯ ಎಲ್ಲ ತಿಳ್ಕೊರಿ ನೀವು. ಅಲ್ಲ, ಜ್ವರ ತಗೊಂಡ ಅವ ಹಾಸಿಗೆ ಹಿಡ್ದ. ಸಿದ್ಧಾಡ್ರು ಜನ ಬರ್ತಿದ್ರು ಹೋಗ್ತಿದ್ರು, ದರ್ಶನ ತಗೋತಿದ್ರು. ಮ್ಯಾಗ ಹೋಗಿ ಬೋಳೆ ಭಕ್ತನಿಗೆ ನೋಡ್ತಿದ್ರು, ಹೆಂಗೈತಿ ನೀ ಏನು ಕಾಳಜಿ ಬಿಡಪ್ಪ, ಈ ಕಡೆ ನೋಡಬೇಡ, ನಾನು ನೀ ಮಂದಿಗೆ ದರ್ಶನ ಕೊಡು ಅಂಥೇಳಿ ಎಲ್ಲ ಮುಗೀತು. ಜಾತ್ರೆ ಮುಗಿದ ಬಳಿಕ ಮತ್ತಿನ್ನು ಮುಗೀತಪ್ಪ, ನಾನು ಕೊಡು ಅಂದವ ಸಿದ್ಧಾಡಪ್ಪ. ಬೇಡ ನನಗೆ ಇರಲಿ ಅಂದವ. ಹಾಂ, ಅಪ್ಪ ನಿನಗೂ ಕೊಟ್ಟನೆ ಅಂದ್ರೆ ನೀನು ಭಕ್ತರಿಗೆ ತ್ರಾಸು ಕೊಡು. ಭಕ್ತರು ಬಂದ ನಿನಗೆ ಏನು ಮಾಡ್ತಾರೆ? ನಮಸ್ಕಾರ ಮಾಡಿ 2 ಮಾತು ಕೇಳ್ಬೇಕಂತ ಬಂದಿರ್ತಾರಲ್ಲ, ಅವ್ರ ಮನಸ್ಸಿಗೆ ನೋವಾಕೈತಿ. ನಿನಗೆ ಈ ಜ್ವರನ ಕೊಡೋದಿಲ್ಲ, ನನಗೇ ಇರಲಿ ಅನ್ನವ. ಆವಾಗಂತಾರ, ಇಲ್ಲ ಆ ಜ್ವರ ಈಗ ನನಗೂ ಇಲ್ಲ ನಿನಗೂ ಇಲ್ಲ, ಜ್ವರದ್ದು ದಿನ ಮುಗಿದು ಹೋಗೈತಿ, ಇನ್ನು ಬರಂಗಿಲ್ಲ, ನನಗೂ ಬರಂಗಿಲ್ಲ ನಿನಗೂ ಬರಂಗಿಲ್ಲ ಅಂತ ಅವ್ನ ಮೈ ಮುಟ್ಟಿದ್ರು.
ಮೈ ಬಿಡಿದ್ರು ಜ್ವರ ತಣ್ಣಗೆ ಆಗಿಬಿಟ್ಟಿದಂತ. ಆಶ್ಚರ್ಯ ಆಶ್ಚರ್ಯ. ಈ ರೀತಿಯಾಗಿರುವ ಸಮಯದಲ್ಲಿ ಒಮ್ಮೆ ಬೋಳೆ ಭಕ್ತ ಬಾ ನನ್ನ ಕೂಡ ಅಂತ ಕರೆದ್ರೆ ಸಿದ್ಧಾಡ್ರು. ನಡಿಯಪ್ಪ, ರಾತ್ರಿ ಕತ್ಲಾಗ್ಯದ. ಮುಂದೆ ಸಿದ್ಧಾಡ್ರು ಹಿಂದಿನ ಇವ ಓಡಾಕತ್ಯಾನ ಸಿದ್ಧಾಡ್ರು ಬೆನ್ನತ್ತಿ. ಏನು ಕತ್ತಲಾಗ ಅವ್ರು ನೋಡ್ಕೊಂತ ಓಡಾಕತ್ಯಾನಲ್ಲ, ಹೋಗಿ ಸಿದ್ಧಾಡ್ರು ಬಾಯಾಗ ಬಿದ್ದಂಗಾತು. ಇವನು ಯಪ್ಪ 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 ಅಂದವನ ಬಾಯಾಗ ಬಿದ್ದ. ಆ ಪೂರ್ಣ ನೋಡಿದ್ರು ಈ ಹುಡುಗ ಬಾಯಾಗ ಬಿದ್ದಂದ್ರೆ ಇನ್ನು ಏನಾಕತ್ತೆ ಅಂದವನ, ತಮ್ಮ ಎಲ್ಲಿದ್ಯೋ ಬೋಳೆ ಭಕ್ತ, ಯಪ್ಪ ನೀನ ಬಿದ್ದದೆ ಅಂತ ನಾನು ನಿನ್ನ ಹುಡುಕ್ಯಾಡಕತ್ತೇನೆ ಬಾಯಾಗ ಅಂದವ. ಇಲ್ಲಪ್ಪ ನಾನು ಇಲ್ಲೇ ಇದನ್ನ ಬಾ ಅಂತೇಳಿ ಉದ್ದಂಗೆ ಕೈ ಮಾಡಿದ್ರಂತ. ಆ ಕೈ ಯಾವಾಗ ಹಿಡ್ದ ಅವ ಏನಾಗಿಬಿಡ್ತು ಅಂತ ಕೇಳಿದ್ರೆ ದೊಡ್ಡದೊಂದು ಬೆಳಕು ಬಂದಂಗಾಗಿ ಆ ಬೆಳಕಿನೊಳಗೆ ತನ್ನನ್ನು ತಾನೇ ಮರೆತು ಸಮಾಧಿ ಸ್ಥಿತಿಯನ್ನು ಅನುಭವಿಸಿದಂಥ ಪುಣ್ಯಾತ್ಮ. ಸಮಾಧಿ ಸ್ಥಿತಿಯನ್ನು ಅನುಭವಿಸಿದಾಗ ಆವಾಗ ಎಚ್ಚರಿಕೆ ಬಂದ. ಅವನಿಗೆ ಆಶೀರ್ವಾದ ಮಾಡ್ಯಾರ, ಏ ಬೋಳಿ ಭಕ್ತ ನೀ ಧನ್ಯ ಧನ್ಯ, ಸದ್ಗುರುನಾಥನ ಕೃಪೆ ಇವತ್ತು ನನಗಾಗ್ಯದ, ಸುಖದಿಂದ ಇರಪ್ಪ ಅಂಥೇಳಿ ಆಶೀರ್ವಾದ ಮಾಡಿದ್ರಂತ. ಮುಂದಿನ ಕಥೆಯನ್ನು ನಾಳೆ ದಿವಸ ಚಿಂತನೆ ಮಾಡೋದು. ಸದ್ಗುರುನಾಥ